ಈ ಟ್ರೇಲರ್ ಲಾಂಚ್ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಟ್ರೇಲರ್ ನೋಡಾದ್ಮೇಲೆ ಮಾಡ್ತೀವಿ. ಇಲ್ಲಿ 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 ಮೋಡ ಕವಿದ ವಾತಾವರಣ, ಆಲ್ ದಿ ಬೆಸ್ಟ್ ಟ್ರೇಲರ್ ಲಾಂಚ್. ಒನ್ಸ್ ಮೋರ್ ಸರ್, ಸೆಂಟರ್ ಸ್ಟೇಜ್. ಮೋಡ ಕವಿದ ವಾತಾವರಣ, ಆಲ್ ದಿ ಬೆಸ್ಟ್ ಟ್ರೇಲರ್ ಲಾಂಚ್ ಆಗುತ್ತೆ. ಥ್ಯಾಂಕ್ ಯು ಸರ್. ಈ ಸಿನಿಮಾದ ನಿರ್ಮಾಪಕರುಗಳನ್ನ ನಾವು ಮಾತನಾಡಿಸಿದ್ವಿ, ಆದ್ರೆ ಈ ಸಿನಿಮಾ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದಷ್ಟು ಜನ ಚಂದನವನದ ನಿರ್ಮಾಪಕರುಗಳು ಆಗಮಿಸಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಮೊದಲಿಗೆ ಉದಯ್ ಮೆಹ್ತಾ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀರಾಮ್ ಸರ್ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗೋವಿಂದರಾಜು ಸರ್ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೂರೂ ಜನ ನಿರ್ಮಾಪಕರುಗಳಿಗೆ ಟ್ರೇಲರ್ ಹೆಂಗ್ ಅನ್ನಿಸ್ತು ಅಂತ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಮಾನ್ಸೂನ್ಗೆ ಸುನ್ನಿ ಅವ್ರ ಕಡೆಯಿಂದ ಒಂದು ಒಳ್ಳೆಯ ಗಿಫ್ಟ್ ಕೊಡ್ತಾ ಇದ್ದಾರೆ. ಭಾಳನೇ ಪ್ರಾಮಿಸಿಂಗ್ ಆಗಿದೆ. ಶೀಲಮ್ ಅವ್ರಿಗೆ ಆಲ್ ದಿ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಖಂಡಿತ ಹಿಟ್ ಆಗುತ್ತೆ, ಸೂಪರ್ ಹಿಟ್ ಆಗುತ್ತೆ, ಸೂಪರ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಸೊ ಈ ಸಿನಿಮಾ ಮೋಡ ಕವಿದ ವಾತಾವರಣ ಅಂತ ಇತ್ತೀಚೆಗೆ ಒಂದು 2 ತಿಂಗಳು ಮುಂಚೆ ಈ ನಮ್ಮ ರಾಜಕೀಯದಲ್ಲಿ ನೋಡಿದೆ, ನ್ಯೂಸ್ ಅಲ್ಲಿ ಹಾಕಿದ್ರು ಮೋಡ ಕವಿದ ವಾತಾವರಣ ಅಂತ ಹೇಳ್ಬಿಟ್ಟು. ಸೊ ಈಗ ನಮ್ಮ ರಾಜ್ಯದಲ್ಲಿ ಮೋಡ ಕವಿದ ವಾತಾವರಣ ಹೋಗಿ ಬೇರೆ ಸರ್ಕಾರ ಬಂದಿದೆ. ಅದೇ ರೀತಿ ಈ ಮೋಡ ಕವಿದ ವಾತಾವರಣ ಸಿನಿಮಾ ಬಂದ ಮೇಲೆ ಎಲ್ಲರೂ ಥಿಯೇಟ್ರಿಗೆ ಹೆಚ್ಚಾಗಿ ಜನ ಬರಲಿ, ಕನ್ನಡ ಸಿನಿಮಾ ಚೆನ್ನಾಗಿ ಆಗಲಿ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಟ್ರೈಲರ್ ನೋಡಿದ್ರೆ ಇದೊಂದು ತ್ರಿಕೋನ ಪ್ರೇಮ ಕಥೆ ಅಂತ ಅನ್ಸುತ್ತೆ. ಬಟ್ ಸುನಿ ಸರ್ ಇದರಲ್ಲಿ ಭಾಳ ಟ್ವಿಸ್ಟ್ಗಳಂತೂ ಖಂಡಿತ ಇಟ್ಟಿರ್ತಾರೆ. ನಾವು ಏನು ಅನ್ಕೊಂಡಿರ್ತೀವೋ ಆ ಥರ ಅಂತೂ ಇರಲ್ಲ. ಅದರಲ್ಲಿ ಭಾಳ ಟ್ವಿಸ್ಟ್ಗಳು ಇಟ್ಟಿರ್ತಾರೆ. ಭಾಳ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಪೂರಿ ಜಗನ್ನಾಥ್ ಸರ್ ತೆಲುಗಿನಲ್ಲಿ ಹೇಗೆ ಹೊಸಬರಿಗೆ ಲಾಂಚ್ ಮಾಡೋದಕ್ಕೆ ಒಳ್ಳೆ ಡೈರೆಕ್ಟ್ರು, ಅದೇ ರೀತಿ ನಮ್ಮ ಸುನಿ ಸಾರು ಕನ್ನಡದಲ್ಲಿ ಹೊಸ ಹೀರೋಸ್ಗೆ ಲಾಂಚ್ ಮಾಡೋದಕ್ಕೆ ಒಂದು ಒಳ್ಳೆ ಗೋಲ್ಡನ್ ಹ್ಯಾಂಡು. ಸೊ ಅವರಿಂದ ಶೀಲಮ್ ಅವರು ಸಹ ಭಾಳ ಒಳ್ಳೆ ಹಾರ್ಡ್ ವರ್ಕರು. ಅವ್ರ ಜೊತೆಲಿ ಒಂದು ಅಷ್ಟು ನಮ್ಮದು ಒಡನಾಟ ಇತ್ತು. ಹಾಗಾಗಿ ನಮಗೆ ಶೀಲಮ್ ಅವ್ರ ಬಗ್ಗೆನೂ ಒಂದಷ್ಟು ಗೊತ್ತು. ಸೊ ಈಸ್ ಆಲ್ಸೋ ಒಳ್ಳೆ ಡೆಡಿಕೇಟೆಡ್ ಇದೆ. ಹಂಗೆ ಅವಳು ಭಾಳ ಏನು ಮಾಡಿದ್ರು ಭಾಳ ಅದರಲ್ಲಿ ಉತ್ಸಾಹದಿಂದ ಮಾಡ್ತಾರೆ. ಸುನಿ ಸರ್ ಬಗ್ಗೆ ಏನು ಹೇಳೋವಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಸೊ ಅವ್ರು ಏನು ಮಾಡಿದ್ರು ಸಿನಿಮಾದಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಒಂದಷ್ಟು ಇಟ್ಟಿರ್ತಾರೆ. ಸೊ ಈ ಸಿನಿಮಾ ಖಂಡಿತವಾಗ್ಲೂ ಒಂದಷ್ಟು ಆಡಿಯನ್ಸ್ನ ಕರೆಸುತ್ತೆ ಥಿಯೇಟ್ರಿಗೆ ಅಂತ ಅನ್ಸುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ 4 ಜನ ಪ್ರೊಡ್ಯೂಸರ್ ಅಂತ ಹೇಳಿದ್ರು, ಇದರಲ್ಲಿ ಭಾಳ ಒಳ್ಳೇದು. 4 ಜನ ಪ್ರೊಡ್ಯೂಸರು, ಒಂದು ಒಳ್ಳೆ 4 ನಮ್ಮ ಕಾರ್ಗೆ ಒಂದು 4 ಟೈರ್ 4 ಚಕ್ರ ಹೇಗೋ ಆಗಿದ್ದಾರೆ ಈ ಸಿನಿಮಾಗೆ. ಸೊ ಅವ್ರಿಗೂ ಒಳ್ಳೇದಾಗಲಿ. ಅದಕ್ಕೆ ಒಂದು ಸ್ಟೇರಿಂಗ್ ನಮ್ಮ ಸುನಿ ಸಾರು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಇನ್ನೂ ಹೆಚ್ಚು ಸಿನಿಮಾಗಳು ಈ 4 ಜನ ಪ್ರೊಡ್ಯೂಸರ್ ಸೇರಿಸಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾಡಲಿ ಅಂತ ಬಯಸ್ತೀನಿ. ಹಾಗೆ ನಮಗೆ ಹೊಸ ನಾಯಕರು ಕೊರತೆ ಒಂದಷ್ಟಿದೆ. ಈಗ ನಮ್ಮ ಶೀಲಮ್ ಅವ್ರು ಇರ್ಬೋದು, ಹಾಗೆ ನಮ್ಮ ವೈಶಾಖ್ ಅವ್ರು ಇರ್ಬೋದು, ಹಾಗೆ ಹೊಸ ನಾಯಕರು ಬರ್ತಿದ್ದಾರೆ. ಇವರೆಲ್ಲ ಬಂದು ಒಂದಷ್ಟು ಆಡಿಯನ್ಸ್ನ ಥಿಯೇಟ್ರಿಗೆ ಬರೋ ಥರ ಆಗಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಮೋಡ ಕವಿದ ವಾತಾವರಣ. ಟ್ರೇಲರ್ ಹೆಂಗ ಅನಿಸ್ತು ಸರ್? ಮೋಡ ಕವಿದ ವಾತಾವರಣ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ ಅಣ್ಣ, ಫ್ಯಾಂಟಾಸ್ಟಿಕ್ ಫೋಟೋಗ್ರಾಫಿ. ಫಸ್ಟ್ ಸುನಿ ಸರ್ ಭಾಳ ಅಚ್ಚುಕಟ್ಟಾಗಿ ಮೂಡ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಖಂಡಿತ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ ಸರ್ ಅವ್ರದಲ್ಲಿ, ತುಂಬ ಒಳ್ಳೆ ಟ್ವಿಸ್ಟ್ ಇರುತ್ತೆ. ಯಾಕಂದರೆ ಒಂದು ಸರಳ ಪ್ರೇಮ ಕಥೆಯಲ್ಲೂ ಕೂಡ ಒಳ್ಳೆ ಟ್ವಿಸ್ಟ್ ಕೊಟ್ಟಿದೆ ಲಾಸ್ಟಲ್ಲಿ ವಿನಯ್ ಅವ್ರನ್ನ. ಅದೇ ಥರದ ಒಳ್ಳೆ ಟ್ವಿಸ್ಟ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮೊನ್ನೆ ತಾನೇ ಸಿಂಗಾಪುರಲ್ಲಿ ಹೋಗಿ ಅವರು ಒಂದು ಪ್ರೀಮಿಯರ್ ಶೋ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ರು. ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ. ಇದೇ 26ಕ್ಕೆ ಎಲ್ಲ ಥಿಯೇಟ್ರಲ್ಲಿ ಬಂದು ಪ್ರತಿಯೊಬ್ಬರು ಕನ್ನಡ ಅಭಿಮಾನಿಗಳು ಥಿಯೇಟ್ರಲ್ಲಿ ನೋಡಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು. ಇನ್ನು ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ತಗೊಂಡಿರುವಂತಹ ಸುಪ್ರೀತ್ ಸರ್ ವೇದಿಕೆ ಮೇಲೆ ಬರಬೇಕು. ಹಾಗೆ ಎಲ್ಲರೂ ಸಿನಿಮಾಟೋಗ್ರಫಿ ಬಗ್ಗೆ ಇಷ್ಟು ಮಾತಾಡ್ತಾ ಇದೀವಿ, ಸಂತೋಷ್ ಸರ್ ಮಾತಾಡ್ಲಿಲ್ಲ ಅಂದ್ರೆ ಅಪೂರ್ಣ ಆಗ್ಬಿಡುತ್ತೆ ಕಾರ್ಯಕ್ರಮ. ಸಂತೋಷ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೋಡ ಕವಿದ ವಾತಾವರಣ ಈ ಸಿನಿಮಾನ ನಾನು ಆಗಲೇ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾನು ತೋರಿಸೋ ಮೇಲೆ ಮತ್ತೆ ರಿಎಡಿಟ್ ಮಾಡಿ ತುಂಬ ಚೇಂಜ್ ಮಾಡಿದ್ದೀನಿ ಅಂದಿದ್ದಾರೆ. ಸೊ ಈ ಹೊಸ ವರ್ಷನ್ ನಾನು ಇನ್ನೂ ನೋಡಿಲ್ಲ. ಸುನಿ ಸರ್ ಏನಾದರೂ ಬೇಗ ತೋರಿಸಿದ್ರೆ ರಿಲೀಸ್ ಬಿಫೋರ್ ನೋಡ್ತೀನಿ. ಸೊ ಇವತ್ತು ಪ್ರೀಮಿಯರ್ ಶೋಸ್ ಓಪನ್ ಮಾಡಿದ್ದೀವಿ ಮೈಸೂರಲ್ಲಿ. ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಹಾಗೆ ಶೀಲಮ್ ಅವ್ರಿಗೆ
ವೆಲ್ಕಮ್ ಟು ಇಂಡಸ್ಟ್ರಿ ಆಸ್ ಅ ಹೀರೋ ಸರ್. ಮುಂಚೆ ತುಂಬ ಕೆಲಸ ಮಾಡಿದ್ದೀರಾ ನಾವು ಇಂಡಸ್ಟ್ರಿಯಲ್ಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಸೊ ಆಲ್ ದ ಬೆಸ್ಟ್ ಟು ಯು. ಸೊ ಈ ಟೈಮಲ್ಲಿ ಇಂಡಸ್ಟ್ರಿಗೆ ಹೊಸಬರು ತುಂಬ ಅವಶ್ಯಕತೆ ಇದೆ. ಸೊ ಈ ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಆಲ್ಸೋ ರಮೇಶ್ ಸರ್ಗೆ, ಹೊಸಬರಿಗೆ ಸಿನಿಮಾ ಮಾಡೋದು ಎಷ್ಟು ರಿಸ್ಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಅಂಥದ್ರಲ್ಲಿ ನಂಬಿ ಮಾಡಿದ್ದೀರಾ. ತಮಗೂ ಸಹ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಪ್ರೀತ್ ಸರ್. ಬಂದಿರುವ ಎಲ್ಲ ಅತಿಥಿಗಳಿಗೆ ನಮಸ್ಕಾರ. ನಾನು ಜಾಸ್ತಿ ಮಾತಾಡೋಕೆ 3 ದಿವಸದ ಹಿಂದೆ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಬಂದಿದ್ವಿ. ಈಗಾಗಲೇ ನೀವು ಸಾಕಷ್ಟು ಈ ಸಿನಿಮಾದ ವಿಜುವಲ್ಸ್ ನೋಡಿದ್ದೀರಾ. ಬಹುಶಃ ಟೈಟ್ಲ್ ಏನಿದೆ ಮೊನ್ನೆನೇ ಹೇಳಿದೆ, ಅಂದರೆ ಮೋಡ ಕವಿದ ವಾತಾವರಣ ಟೈಟ್ಲ್ ಹೇಗಿದೆ ಅದೇ ಥರ ಒಂದು 70-80% ವಿಜುವಲ್ಸ್ ಇದೆ ಅಂತ. ಬಹುಶಃ ಇವತ್ತು ಕೂಡ ನೀವು ಆ ಟೈಟ್ಲಿಗೆ ತಕ್ಕಂಥ ವಿಜುವಲ್ಸ್ ನೋಡಿದ್ದೀರಾ. ವಿಜುವಲ್ಸ್ ಚೆನ್ನಾಗಿದ್ದಾರೆ. ನಾವು ಏನು ವಿಜುವಲ್ಸೇ ಚೆನ್ನಾಗಿರಬೇಕು ಅಂತ ಮಾಡಿದ್ದಾರೆ, ಯಾಕಂದರೆ ಸುನಿ ಬರೆದಿರೋ ಸ್ಕ್ರಿಪ್ಟೇ ಹಾಗಿತ್ತು. ಸ್ಕ್ರಿಪ್ಟ್ ಏನು ಕೇಳಿದ್ರೆ ಅದನ್ನು ನಾವು ಮಾಡಿರೋದು ಅಷ್ಟೇ. ನೀವು ನೋಡಿರೋ ಇಷ್ಟು ವಿಜುವಲ್ಸ್ ಕತೆ ಜೊತೆ ಚೆನ್ನಾಗಿ ಟ್ರಾವೆಲ್ ಆಗುತ್ತೆ. ನಮಗೆ 2 ಗಂಟೆ ಸಿನಿಮಾ ನೋಡ್ತೀರಿ, ನೋಡಿ ಆದಮೇಲೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ಸಿನಿಮಾ ನೋಡಾದ್ಮೇಲೆ ಮಾತಾಡೋಣ. ಸಕ್ಸಸ್ ಮೀಟಲ್ಲಿ ಸಿಗೋಣ ಅಲ್ವಾ ಸರ್? ಧನ್ಯವಾದಗಳು ಸರ್ ನಿಮಗೆ. ಹಾಗೆ ನಮ್ಮ ನಿರ್ಮಾಪಕರ ಕಡೆಯಿಂದ ಹೂಗುಚ್ಛ ಕೊಟ್ಟು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಸರ್, ಟ್ರೇಲರ್ ಹೆಂಗ ಅನ್ಸ್ತು? ಎಲ್ಲರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಗಣ್ಯರಿಗೂ ಮತ್ತು ಸಿನಿಮಾ ನಿರ್ದೇಶಕರಿಗೂ, ನಿರ್ಮಾಪಕರಿಗೂ ಮತ್ತು ಮಾಧ್ಯಮ ಮಿತ್ರರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿದೆ ಅನ್ನಿಸ್ತು, ಅದ್ಭುತವಾಗಿದೆ. ಈ ಟ್ರೈಲರ್ ನೋಡ್ತಿದ್ರೆ ನನಗೆ 2006 ಮುಂಗಾರು ಮಳೆ ನೋಡಿದಂಗೆ ಅಷ್ಟು ನನಗೆ ಖುಷಿ ಆಯಿತು. ಈ ಸಿನಿಮಾನು ಆ ಮುಂಗಾರು ಮಳೆ ಥರನೇ ಗೆಲ್ಲಿ ಅಂತ ನಾನು ಭಗವಂತನ ಹತ್ರ ಕೇಳ್ಕೊತೀನಿ. ಜೊತೆಗೆ ಈ ಸಿನಿಮಾದ ನಿರ್ಮಾಪಕರು ನನ್ನ ಆತ್ಮೀಯ ಸಹೋದರರಾದ ರಂಗಣ್ಣವರು, ರಮೇಶ್ ಅವರು, ಮತ್ತು ನಮ್ಮ ಮಂಜು ಮತ್ತು ಲೋಕೇಶ್ ಅವರು. ಅವ್ರು ನನಗೆ ಸ್ನೇಹಿತರು ಅನ್ನೋಕ್ಕಿಂತಲೂ ನನ್ನ ಅಣ್ಣ ತಂದಿರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ನಿರ್ಮಾಪಕರು ಗೆಲ್ಲಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಈ ರಂಗಕ್ಕೆ ಬಂದಿದ್ದಾರೆ. ಅವರು ತುಂಬ ಕಷ್ಟಪಟ್ಟು ಗಳಿತಂಥ ಹಣನ ಅಷ್ಟು ಹಣನ ಈ ಸಿನಿಮಾ ಮೇಲೆ ತುಂಬ ಪ್ರೀತಿ ಇಟ್ಟು ಮಾಡಿದ್ದಾರೆ. ಇಂಥ ನಿರ್ಮಾಪಕರು ಗೆಲ್ಲಬೇಕು. ಯಾಕೆ ಅಂತ ಹೇಳಿದ್ರೆ, ಹೊಸಬ್ರನ್ನ ಇಟ್ಕೊಂಡು ಸಿನಿಮಾನ ಮಾಡಬೇಕು ಅಂತ ತುಂಬ ಜನ ಬರ್ತಾರೆ, ಆದರೆ ಸಿನಿಮಾನ ಇದೇ ರೀತಿ ಮಾಡಬೇಕು, ಅದು ಎಷ್ಟೇ ಖರ್ಚಾದ್ರು ಅಂತ ಹೇಳಿ ಎಲ್ಲೂ ಹಣದ ಮುಖನ ನೋಡಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರು ಖರ್ಚು ಮಾಡಿದ್ದಾರೆ. ಈ ಸಿನಿಮಾ ಗೆದ್ದರೆ ಇನ್ನೂ ಕನ್ನಡ ಚಿತ್ರಕ್ಕೆ ರಂಗಕ್ಕೆ ಇನ್ನೂ ಹೆಚ್ಚೆಚ್ಚು ಸಿನಿಮಾನವರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಈ ಸಿನಿಮಾ ಗೆಲ್ಲಿ, ಭಗವಂತ ಅವ್ರು ಒಳ್ಳೇದು ಮಾಡಲಿ. ಈ ಸಿನಿಮಾದಲ್ಲಿ ಫಸ್ಟದು ಏನು ಮೈಸೂರು ಶೋ ಇದೆ, ಅಷ್ಟು ಟಿಕೆಟ್ ನಾನು ಪರ್ಚೇಸ್ ಮಾಡಿ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ, ನಮ್ಮ ಬಂಧು ಬಳಗರಿಗೆಲ್ಲರಿಗೂ ಕೊಡ್ತೀನಿ. ನನ್ನ ಸಹೋದರ ರಮೇಶ್ ಮತ್ತು ಅವರೆಲ್ಲ ಅಣ್ಣ ತಮ್ಮರು ಮಾಡುವಂಥ ಸಿನಿಮಾ ನಾನು ತಗೊಂಡು ಒಂದು ಶೋ ಏನು ಹೌಸ್ಫುಲ್ ಆಯಿತು ಇಡೀ ಕರ್ನಾಟಕದಲ್ಲಿ, ಅದೆಲ್ಲ ಅದೇ ಥರ ಹೌಸ್ಫುಲ್ ಆಗಲಿ ಅಂತ ನಾನು ಭಗವಂತನ ಹತ್ರ ಕೇಳ್ಕೊತೀನಿ. ಇದೇ ಥರ ಅವರು ಸಿನಿಮಾಗಳು ಮಾಡ್ತಾ ಇರಲಿ. ಅವ್ರಿಗೆ, ಅವ್ರ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ರಂಗಣ್ಣವರೇ ತುಂಬ ಥ್ಯಾಂಕ್ಸ್. ರಂಗಣ್ಣವರೇ, ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ವಾತಾವರಣ, ಮಳೆ ಬರೋ ಮುನ್ಸೂಚನೆ. ಬರೀ ಮಳೆ ಅಲ್ಲ, ಆಲೇಕಲ್ ಮಳೆ ಬರೋದಂತೂ ಖಂಡಿತ ಗ್ಯಾರಂಟಿ. ಇದು ನಾನು ಹೇಳ್ಬೋದೇನೋ ಗೊತ್ತಿಲ್ಲ. ಕ್ಯೂಬ್ ಅಪ್ಲೋಡ್ ಮಾಡ್ಬೇಕಾದ್ರೆ ನನ್ನ ಸರ್ ಕರ್ಕೊಂಡು ಹೋದ್ರು ಸಿನಿಮಾಗೆ. ಸಿನಿಮಾನ ನೋಡಿ ಬಂದು ಆಚೆ ಸರ್ ಹತ್ರ ಮಾತಾಡ್ತಿದ್ದೆ. ನಾನು ಮಾತ್ರ ಮೈಂಡ್ ಬ್ಲೋನ್ ಆಗ್ಬಿಟ್ಟು, ನಿಜವಾಗ್ಲೂ ಇದು ನಮ್ಮ ಟೀಮ್ ಸಿನಿಮಾ ಅಥವಾ ನಮ್ಮ ಡೈರೆಕ್ಟರ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ. ಕನ್ನಡ ಪ್ರೇಕ್ಷಕರು ಖಂಡಿತ ಈ ಸಿನಿಮಾನ ನೋಡಬೇಕು, ಮೆಚ್ಚಬೇಕು. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿದೆ ಸಿನಿಮಾ. ಆಮೇಲೆ ಒಳ್ಳೆ ಕಂಟೆಂಟ್ ಇದೆ. ನೀವೇನು ಅನ್ಕೊಂತೀರೋ ಅದೆಲ್ಲ ಸಿನಿಮಾ. ಇವಾಗ ಏನು ಟೀಸರಲ್ಲಿ ನೋಡ್ತಿರೋ ಅದೆಲ್ಲ ಸಿನಿಮಾ. ಸುನಿ ಸರ್ ಹ್ಯಾಸ್ ಸಮ್ ವೆರಿ ವೆರಿ ಗುಡ್ ಸ್ಟಫ್ ಆ್ಯಂಡ್ ಆಲ್ ಆಫ್ ದೆಮ್. ಸೊ ಶೀಲಂ ಸರ್ ಆಗಿರಲಿ, ಮೋಕ್ಷ ಆಗಿರಲಿ, ಸಾತ್ವಿಕ್ ಆಗಿರಲಿ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಕನ್ನಡ ಸಿನಿಮಾ ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರೋದು. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾನ ನೋಡೋಣ, ಕನ್ನಡನ ಬೆಳೆಸೋಣ. ಬಂದಿರುವಂಥ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸೂಪರ್. ನೆಕ್ಸ್ಟ್ ಸಿನಿಮಾ ಹೀರೋ ಅಂತ ಗೊತ್ತಿತ್ತು, ಹಾಡು ಇವ್ರ ಕೈಲೇ ಹಾಡಿಸ್ತಿದ್ದೀರಾ ಸರ್ ನೆಕ್ಸ್ಟ್ ಸಿನಿಮಾದಲ್ಲಿ ಸುನಿ ಸರ್? ಓಕೆ, ಅಂದ್ರೆ ಟೀಮ್ ಒಳಗೆ ಇರೋದ್ರಿಂದ ಅವ್ರಿಗೆ ಒಂದಷ್ಟು ವಿಚಾರಗಳು ಗೊತ್ತು, ಹಂಗಾಗಿ ಅಷ್ಟೊಂದು ಹೋಪ್ ಇಂದ ಮಾತಾಡ್ತಾ ಇದ್ದಾರೆ. ಇಲ್ಲ ಮೇಡಮ್, ಬಹಳ ಕಾನ್ಫಿಡೆನ್ಸ್ ಇದೆ ಸರ್. ಎಲ್ಲ ಅಷ್ಟು ಕಾನ್ಫಿಡೆನ್ಸ್ ಆಗಿರೋದಕ್ಕೂ ಒಂದು ಮೇನ್ ರೀಸನ್ ಇದೆ. ಸಿನಿಮಾ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ.
ಉತ್ಪ್ರೇಕ್ಷೆ ಅಂತಲ್ಲ, ತುಂಬಾ ಚೆನ್ನಾಗಿದೆ ಸಿನಿಮಾ. ಕನ್ನಡ ಸಿನಿಮಾ ಈ ತರ ಒಂದು ಬೆಳಿಬೇಕು ಇಂಡಸ್ಟ್ರಿಲಿ. ಈ ತರ ಸಿನಿಮಾಗಳು ಗೆಲ್ಬೇಕು, ಎಲ್ಲರೂ ಮಾತಾಡ್ಬೇಕು ಈ ಸಿನಿಮಾ ಬಗ್ಗೆ. ಮೌತ್ ಪಬ್ಲಿಸಿಟಿಯಿಂದನೇ ಸಿನಿಮಾ ಗೆಲ್ಬೇಕು. ಇವಾಗ ಸಿನಿಮಾ ಫಸ್ಟು ಜನ ಥಿಯೇಟ್ರಿಗೆ ಬರಬೇಕು, ಸಿನಿಮಾ ನೋಡಬೇಕು, ಚೆನ್ನಾಗಿದೆಯೋ ಚೆನ್ನಾಗಿರೋ ಸೆಕೆಂಡ್ರಿ, ಫಸ್ಟು ಜನ ಥಿಯೇಟ್ರಿಗೆ ಬರಬೇಕಾಗುತ್ತೆ. ಸೊ ಜನ ಎಲ್ಲರೂ, ಎಲ್ಲ ಕನ್ನಡಿಗರು ಕನ್ನಡ ಸಿನಿಮಾ, ಇದೊಂದು ಸಿನಿಮಾ ಅಂತಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾನು ಕೂಡ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ. ನಮ್ಮಂತ ಹೊಸಬ್ರು ಸುಮಾರು ಜನ ಬರ್ತಿದ್ದಾರೆ. ಎಲ್ಲರಿಗೂ ಒಂದು ಪ್ರೋತ್ಸಾಹ ಬೇಕು, ಕನ್ನಡ ಸಿನಿಮಾ ಗೆಲ್ಲಬೇಕು, ಒಂದು ಮಟ್ಟಕ್ಕೆ ನಾವು ರೀಚ್ ಆಗಬೇಕು. ಅದಕ್ಕೆ ಎಲ್ಲರೂ ಸಪೋರ್ಟ್ ಖಂಡಿತ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಾನೊಬ್ಬ ಹೊಸಬ, ಸೊ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಟೀಮ್ ಕಡೆಯಿಂದ. ಮೋಡ ಕವಿದ ವಾತಾವರಣ. ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಅದ್ಭುತ ಕಲಾವಿದರು ನವೀನ್ ಶಂಕರ್ ಅವರು ಕೂಡ ಈಗಷ್ಟೇ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ದಯವಿಟ್ಟು ಬರಬೇಕು. ಪ್ರೀತಿಯ ಸ್ವಾಗತ ನಿಮ್ಗೆ ಕಾರ್ಯಕ್ರಮಕ್ಕೆ. ಈ ಫ್ರೇಮ್ ನೋಡೋದಕ್ಕೆ ಚೆನ್ನಾಗಿದೆ, ಅಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದೀರಾ ಇಬ್ರು. ಸೊ ಓವರ್ ಟು ಯು. ಬಂದಿರುವ ಎಲ್ಲ ಗಣ್ಯರಿಗೂ ಹಾಗೆ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಐ ನೋ ಬೆಳಗಿಂದ ತುಂಬಾನೇ ಪ್ರೆಸ್ ಮೀಟ್ ಇತ್ತು ಇವತ್ತು. ಯು ಮಸ್ಟ್ ಬಿ ಎಕ್ಸಾಸ್ಟೆಡ್, ಸೊ ಐ ಕೀಪ್ ಇಟ್ ಶಾರ್ಟ್. ಮೋಡ ಕವಿದ ಆಕಾಶದಂತೆ ವಿಭಿನ್ನ ಭಾವನೆಗಳಿಂದ ತುಂಬಿದೆ ನಮ್ಮ ಸಿನಿಮಾ ಮೋಡ ಕವಿದ ವಾತಾವರಣ. ಮೋಡ ಕವಿದ ಬರ್ಲಿ ಸೊ ಇದು ಆಕ್ಚುಲಿ ಪ್ರಿಪೇರ್ ಆಗಿ ಬಂದಿದೆ ಈ ಲೈನ್ ನಾನು. ಓಕೆ, ಮುಂದೆ ಗೊತ್ತಿಲ್ಲ ಏನು ಮಾತಾಡ್ತೀನಿ ಅಂತ, ಬಟ್ ಹಾರ್ಟಿಂದ ಮಾತಾಡ್ತೀನಿ. ಮೋಡ ಕವಿದ ವಾತಾವರಣ ಒಂದು ಅದ್ಭುತವಾದ ಲವ್ ಸ್ಟೋರಿ. ನನಗೆ ಸುನಿ ಸರ್ ಜೊತೆ ಕೆಲಸ ಮಾಡಬೇಕಂತ ತುಂಬ ಆಸೆ ಇತ್ತು. ಅದು ಈ ಸಿನಿಮಾ ಮೂಲಕ ನೆರವೇರ್ತಿದೆ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಮೊನ್ನೆ ಸಿಂಗಾಪುರ್ಗೆ ಹೋಗಿದ್ವಿ, ಫಸ್ಟ್ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನೋಡಿದ್ವಿ. ಆ್ಯಂಡ್ ಅಲ್ಲಿರೋ ಜನರ ರಿಯಾಕ್ಷನ್ ನೋಡ್ಬಿಟ್ಟು ಐ ಥಿಂಕ್ ಐ ಆಮ್ ಸೋ ಸ್ಯಾಟಿಸ್ಫೈಡ್. ಸಿನಿಮಾ ಏನಾಗುತ್ತೋ ಬಿಡತ್ತೋ ಐ ಡೋಂಟ್ ಕೇರ್. ಬಿಕಾಸ್ ನಾನು ನಮ್ಮ ಸಿನಿಮಾ ಗೆದ್ದಿದೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ತುಂಬ ಕಲ್ತಿದ್ದೀನಿ ಈ ಸಿನಿಮಾ ಮೂಲಕ. ಈ ಸಿನಿಮಾದಲ್ಲಿ ನಾನು ಸೌಪರ್ಣಿಕಾ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೋತೀನಿ. ಸೌಪರ್ಣಿಕಾ ಬಂದು ಒಂದು ವೆರಿ ಇನ್ನಸೆಂಟ್, ವೆರಿ ಸಿಂಪಲ್ ಆ್ಯಂಡ್ ಎಕ್ಸ್ಪ್ರೆಸಿವ್ ಹುಡುಗಿ. ಇದಕ್ಕಿಂತ ಜಾಸ್ತಿ ನನ್ನ ಸಿನಿಮಾ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ನೀವು ಇವಾಗ ಏನು ಟ್ರೇಲರ್ ನೋಡಿದ್ದೀರಾ ಜಸ್ಟ್ 5% ಅಷ್ಟೇ. ಇನ್ನೂ ಸಿನಿಮಾ ಬಾಕಿ ಇದೆ. ಅದು ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕನ್ನೋ ಒಂದು ಉದ್ದೇಶದಿಂದನೇ ಏನೂ ಬಿಟ್ಕೊಟ್ಟಿಲ್ಲ ಟ್ರೇಲರಲ್ಲಿ. ಸೊ ಇದೇ ಜೂನ್ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಬೆಳೆಸಿ, ಹೊಸ ಕನ್ನಡ ಸಿನಿಮಾ, ಹೊಸ ಕನ್ನಡ ಪ್ರತಿಭೆನ ಬೆಳೆಸಿ ಉಳಿಸಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಜರ್ನಿ ನನಗೆ ತುಂಬಾ ಸ್ಪೆಷಲ್ ಆ್ಯಂಡ್ ಮೆಮೊರಬಲ್. ವಂಡರ್ಫುಲ್ ಪೀಪಲ್ ಜೊತೆ ವರ್ಕ್ ಮಾಡಿದ್ದೀನಿ. ಅಂಥ ದೊಡ್ಡ ಸಿನಿಮಾಟೋಗ್ರಾಫರ್ ಸಂತೋಷ್ ಸರ್ ಆ್ಯಂಡ್ ವಿಲಿಯಮ್ ಸರ್ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಸುನಿ ಸರ್ ಅಫ್ಕೋರ್ಸ್ I believe I'm very very lucky to be a part of this film. And ಶೀಲಂ ಬಗ್ಗೆ ನಾನು ಇವತ್ತು ಏನೂ ಹೋಗ್ಲಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಅವನು ನೀನು ಹೋಗ್ಲಿದ್ರೆ ನಂಗೆ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಅದು ಇನ್ನೂ ಪೆಂಡಿಂಗ್ ಇದೆ. ಸೊ ಏನೂ ಹೇಳಲ್ಲ ಶೀಲಂ ಬಗ್ಗೆ. ಆ್ಯಂಡ್ ಸಾತ್ವಿಕಾ ಸಿರಾಟ್, you are such a sweet girl, extremely talented, and ತುಂಬಾನೇ ಒಂದು ಒಳ್ಳೆ ಸ್ನೇಹಿತೆ ಕೂಡ. ಸೊ I wish you all the best and welcome to Kannada film industry, Sheelam. Yes, thank you. Sheelam Swami sir, Sheelam Swami sir. Yeah, all right. Thank you so much for all the love and ನಿಮ್ಮ ಸಪೋರ್ಟ್ ಬೇಕಾಗಿದೆ. ಥ್ಯಾಂಕ್ ಯು. ಸೂಪರ್. ಇವರಂತೂ ಫುಲ್ ಫಿಲ್ಟರ್ ಹಾಕಿ ಏನು ಕಂಟೆಂಟ್ ಬಿಟ್ಕೊಡ್ಬಾರ್ದು ಅಂತ ಮಾತಾಡಿದ್ರು. ಐ ಆಮ್ ಶೋರ್ ಸುನಿ ಸರ್ ಹೇಳಿರ್ತಾರೆ. ಬಟ್ ನಮ್ಮ ಮೀಡಿಯಾದವ್ರಿಗೆ ಏನಾದ್ರು ಒಂದು ಕಂಟೆಂಟ್ ಬೇಕಲ್ಲ, ಒಂಚೂರು ಏನಾದ್ರು ಬಿಟ್ಕೊಡಿ ಸರ್. ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ ಏನು ಏನ್ ಬೇಕಾದ್ರು ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ ನಾವು ಹೇಳಕ್ ಏನೂ ಇಲ್ಲ ಸಿನಿಮಾದಲ್ಲಿ. ಆಕ್ಚುಲಿ ಆ ಥರ ಏನೂ ಇಲ್ಲ.
ಸೊ ಇಟ್ಸ್ ಅ ನೀಟ್ ಸಬ್ಜೆಕ್ಟ್. ಸೊ ರಿವೀಲ್ ಮಾಡೋ ಏನಿಲ್ಲ, ಬಟ್ ನಾವು ಡೆಫಿನೆಟ್ಲಿ ಸ್ಟೋರಿ ಯಾಕೆ ರಿವೀಲ್ ಮಾಡೋಕ್ಕಾಗಲ್ಲ ಅಂದರೆ ಬಿಕಾಸ್ ವಿ ವಾಂಟ್ ಆಡಿಯನ್ಸ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಸ್ಟೋರಿ ಇನ್ ದ ಸಿನಿಮಾಸ್. ಸೊ ಅದಕ್ಕೆ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ಕೇಳ್ಕೊತೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ, ಒಂಥರ ಈ ಹಾಲ್ ಕಂಪ್ಲೀಟ್ ಫುಲ್ ಆದಂಗೆ ಅನಿಸ್ತಿದೆ. ಥ್ಯಾಂಕ್ ಯು ವಿನಯ್ ಸರ್ ನಮ್ಮ ಜೊತೆ ಬಂದೋದಕ್ಕೆ. ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು ಮೈ ಫ್ರೆಂಡ್ಸ್ ನವೀನ್, ಆಕಾಶ್, my brother Manish for coming. Because ಸ್ವಲ್ಪ ಉದ್ದ ಇರುತ್ತೆ ನನ್ನ ಸ್ಪೀಚ್ ಬಿಕಾಸ್ ದಿಸ್ ಇಸ್ ಆರ್ ಲಾಸ್ಟ್ ಪ್ರೆಸ್ ಮೀಟ್. ನನಗೆ ಒಂದು ಸ್ವಲ್ಪ ತುಂಬ ಸ್ಪೆಷಲ್ ಮೋಡ ಕವಿತಾ ವಾತಾವರಣ ಇಲ್ಲಿವರೆಗೂ ಮಾಡಿರೋ ಚಿತ್ರಗಳಿಂದ. ಫಸ್ಟ್ ಆಫ್ ಆಲ್ ಮ್ಯಾಸಿವ್ ಥ್ಯಾಂಕ್ಸ್ ನಮ್ಮ ಸುನೀಲ್ ಸರ್ಗೆ. ಥ್ಯಾಂಕ್ ಯು ಸರ್, ನನ್ನ ನಂಬಿದ್ದಕ್ಕೆ ಈ ಕ್ಯಾರೆಕ್ಟರ್ಗೋಸ್ಕರ. ಆ್ಯಂಡ್ ಅವ್ರ ಬಗ್ಗೆ ಎಲ್ಲ ಪ್ರೆಸ್ ಮೀಟಲ್ಲೂ ನಾನು ಹೋಗ್ಲಿದ್ದೀನಿ, ಸೊ ಅವ್ರ ಬಗ್ಗೆ ಹೋಗ್ಲದ ನೆಸೆಸಿಟಿ ಇಲ್ಲ. ಈಸ್ ದ ಬೆಸ್ಟ್. ಆ್ಯಂಡ್ ರಮೇಶ್ ಸರ್, ರಂಗರಾಜ್ ಸರ್, ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ ನೀವು ಇರ್ತಿರ್ಲಿಲ್ಲ ಅಂದರೆ ನಿಜವಾಗ್ಲೂ ನಾವು 26th ರಿಲೀಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶಿವ ಸರ್ ಬಂದೋದಕ್ಕೆ. ಆ್ಯಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್, ನಮ್ಮ DOP ಸರ್, ಸಂತೋಷ್ ಸರ್, ವಿಲಿಯಮ್ ಸರ್, ಆ್ಯಂಡ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ದಯಾಣ್ಣ, ಆ್ಯಂಡ್ ಎಡಿಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಪ್ರತಿಯೊಬ್ಬರು ಈ ಫಿಲಮಲ್ಲಿ ಕಂಪ್ಲೀಟ್ ಹಾರ್ಡ್ ವರ್ಕ್ ಇದೆ, ಕಂಪ್ಲೀಟ್ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ನ ನೀವು ನೋಡ್ಬೋದು ತೆರೆ ಮೇಲೆ. ಮಂಜು ಸರ್, ಮೋಹನಣ್ಣ, ಎಲ್ಲರೂ ನಾವೆಲ್ಲ ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದೀವಿ, ಬಟ್ ಸ್ಕ್ರೀನ್ ಹಿಂದೆ ತುಂಬ ಜನ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ವಿರಾಜ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಪ್ರೆಸ್ ಮೀಟ್ಗೂ ಬಂದು ಮೋಡ ಕವಿದ ವಾತಾವರಣನ ಸಪೋರ್ಟ್ ಮಾಡಿದ್ದೀರಾ. ನಾವು ಬರ್ತೀವಿ ನಿಮ್ಮ ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ವಿಜುವಲ್ಸ್ ನೋಡಿದ್ದೀರಾ. ಸಂತೋಷ್ ಸರ್ ವರ್ಕ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು. ಮೂವಿನ ನಾನು ತುಂಬ ಎಕ್ಸಾಗರೇಟ್ ಮಾಡಲ್ಲ, ಬಟ್ ಡೆಫಿನೆಟ್ಲಿ 2 hours ನೀವೇನು ಕೂತ್ಕೊಂಡು ನೋಡ್ತೀರಾ, ಡೆಫಿನೆಟ್ಲಿ ಎಂಟರ್ಟೈನ್ಡ್ ಅಂತೂ ಆಗ್ತೀರಾ. ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶೀಲಂ ಅಗೇನ್ ಈ ಸರಿ ಏನು ಹೇಳಿಲ್ಲ, ಪೇಮೆಂಟ್ ಬಂದಿಲ್ಲ ಹೋಗ್ಲಿಕ್ಕೆ. ಲಾಸ್ಟ್ ಟೈಮ್ ಮಾತ್ರ ಹೇಳಿದ್ರು ಹೋಗ್ಲಿಕ್ಕೆ. ಜೋಕ್ಸ್ ಅಪಾರ್ಟ್, ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ನೀವು ನಾನೇನು ಹೇಳೋ ನೆಸೆಸಿಟಿ ಇಲ್ಲ, ಸಿನಿಮಾ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಮೋಕ್ಷ, ವಂಡರ್ಫುಲ್ co-star. ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಬೋತ್ ಆಫ್ ಯು. ಆ್ಯಂಡ್ ಆ್ಯಕ್ಚುಲಿ ನಾವು 3 ಜನನೇ ಎಂಟೈರ್ ಜಾಸ್ತಿ ಮೂವಿಯಲ್ಲಿ ಆಲ್ಮೋಸ್ಟ್ ಕಾಣಿಸ್ಕೊತೀವಿ. ಆ್ಯಂಡ್ 26th ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕನ್ನಡ ಹಾಗೆ ಮಲಯಾಳಮಲ್ಲಿ ಕೂಡ ರಿಲೀಸ್ ಆಗ್ತದೆ. ಸೊ ಮಲಯಾಳಂ ಆಡಿಯನ್ಸ್ ನೀವು ಸೇಮ್ ಡೇ ರಿಲೀಸ್ ಆಗ್ತದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ತುಂಬಾ ಒಳ್ಳೇದಾಗಲಿ ಸಿನಿಮಾ ಮೂಲಕ. ನೀವೇನು ಹೋಪ್ ಇಟ್ಕೊಂಡಿದ್ದೀರಾ ಅದು ಡಬಲ್ ತ್ರಿಬಲ್ ರೆಸ್ಪಾನ್ಸ್ ಜನರಿಂದ ಸಿಗಲಿ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಇನ್ನು ನಾನೀಗ ಶೀಲಂ ಅವ್ರನ್ನ ವೇದಿಕೆ ಮೇಲೆ ಕರಿಬೇಕು, ಆದ್ರೆ ನಾನು ನಾಯಕ ನಟ, ಈ ಸಿನಿಮಾ ಹೀರೋ ಅಂತೆಲ್ಲ ಕರೆಯೋಣ ಅಂತ ಅನ್ಕೊಂಡಿದ್ದೆ. ಬಟ್ ಶೀಲಂ ಅಂದ ತಕ್ಷಣ ಬರೀ ಹೀರೋ ಆಗಿ ವರ್ಕ್ ಮಾಡಲ್ಲ ಆ ಸಿನಿಮಾದಲ್ಲಿ ಅವರು. ಈ ಟೀಮ್, ಸುನೀಲ್ ಸರ್ ಟೀಮ್ ಜೊತೆ ಅದೆಷ್ಟೋ ವರ್ಷಗಳ ಅನುಬಂಧ ಅವ್ರದ್ದು. ಈ ಸಿನಿಮಾದಲ್ಲೂ ನೀವು ಹೀರೋ ಕುತ್ಕೊಳ್ಳಿ ಅಂದ್ರೂ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸನೂ ಮಾಡಿದ್ದಾರೆ, ಎಡಿಟರ್ ಕೆಲಸನೂ ಮಾಡಿದ್ದಾರೆ. ಹಿಂಗೆ ಹೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದಿದೆ. ಶೀಲಂ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅವರ ಡೆಬ್ಯೂ ಸಿನಿಮಾ ಹೀರೋ ಆಗಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿನಯ್ ಸರ್, ಟ್ರೈಲರ್ ಲಾಂಚ್ ಮಾಡ್ಕೊಡೋದಕ್ಕೆ. ಅಂದರೆ ಎಷ್ಟು ಕೋಇನ್ಸಿಡೆನ್ಸ್ ಅಂದರೆ ನಮ್ಮ ತಂದೆ ರಾಜ್ಕುಮಾರ್ ಅವ್ರ ದೊಡ್ಡ ಅಭಿಮಾನಿ. ಸೊ ಆ ಕುಟುಂಬದಿಂದ ನನ್ನ ಫಸ್ಟ್ ಡೆಬ್ಯೂ ಸಿನಿಮಾ ಟ್ರೈಲರ್ ಲಾಂಚ್ ಮಾಡ್ಕೊಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಟ್ರೈಲರ್ ಮತ್ತು ಈ ತಂಡ ನೋಡಿದ್ರೆ ಗೊತ್ತಾಗುತ್ತೆ, ವರ್ಲ್ಡಲ್ಲೇ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂದರೆ ಅದು ನಾನೇ, ಹೆಮ್ಮೆಯಿಂದ ಹೇಳ್ಕೊತೀನಿ. ಅಂದರೆ ಬೈ ಬರ್ತಿಂದ ಒಳ್ಳೆ ಕುಟುಂಬದೊಟ್ಟೆ, ನನ್ನ ಸುತ್ತಮುತ್ತ ಒಳ್ಳೆ ಸ್ನೇಹಿತರಿದ್ದಾರೆ, ನನ್ನ ಕೋ ಪಾರ್ಟ್ನರ್ಸ್ ಇದ್ದಾರೆ. ಇವರೆಲ್ಲ ನೋಡ್ಕೊಂಡ್ರೆ ನಾನೇ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್. ಇವತ್ತಿನ ಪ್ರೆಸ್ ಮೀಟಲ್ಲಿ ಜಾಸ್ತಿ ನಾನು ಮಾತಾಡ್ತಿಲ್ಲ, ಯಾಕಂದರೆ ಇವತ್ತು ನೀವು ನಮ್ಮನ್ನೇನು ನೋಡ್ತಾ ಇದ್ದೀರಾ, ಸಿನಿಮಾ ನೋಡಿದ ಮೇಲೆ ನೀವು ನಮ್ಮ ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ ಅಂತ ಗ್ಯಾರಂಟಿಯಾಗಿ ಹೇಳ್ತೀನಿ. ಆ್ಯಂಡ್ ವಿ ಆರ್ ಡ್ಯಾಮ್ ಶೋರ್ ನೀವು ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಮ ಅನಿಸಿಕೆನೇ ಬದಲಾಗುತ್ತೆ. ಬಟ್ ಏನಂದರೆ ನೀವು ನಮ್ಮ ಸಿನಿಮಾ ನೋಡಬೇಕಷ್ಟೇ. ಯಾಕಂದರೆ ಆಲ್ರೆಡಿ ನಾವು ಸಿಂಗಾಪುರಲ್ಲಿ ಒಂದು ಶೋ ಮುಗಿಸ್ಕೊಂಬಂದಿವಿ. ಸ್ಟಾರ್ಟಿಂಗಲ್ಲಿ ಅವ್ರು ನಮ್ಮನ್ನು ಮಾತಾಡ್ಸಿದ ರೀತಿ, ಸಿನಿಮಾ ಆದಮೇಲೆ ಅವ್ನು ಮಾತಾಡ್ಸಿದ ರೀತಿನೇ ಬೇರೆನೇ ಬದಲಾವಣೆ ಇತ್ತು. ಆ್ಯಂಡ್ ಯಾರ್ಯಾರು ಕನ್ನಡಿಗರು ಅಲ್ಲಿಂದ ನಾನ್ ಕನ್ನಡಿಗರ್ಸ್ ಎಲ್ಲ ಬಂದು ಪ್ರೀಮಿಯರ್ ಶೋ ನೋಡಿದ್ರು, ಅವ್ರದ್ದೆಲ್ಲ ಒಪಿನಿಯನ್ ನಾಟ್ ಇವನ್ 1% ನಮಗೆ ನೆಗೆಟಿವ್ ಇಲ್ಲ. ಎವ್ರಿಥಿಂಗ್ 100% ಪಾಸಿಟಿವ್ ಇತ್ತು. ಆ ದೊಡ್ಡ ಹೋಪಲ್ಲೇ ನಾವು ಇವತ್ತು ಮುನ್ನುಗ್ತಾ ಇದ್ದೀವಿ.
ನಿಮ್ಮೆಲ್ಲರ ಸಪೋರ್ಟ್ ಮತ್ತು ನಿಮ್ಮ ರಿವ್ಯೂಸ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ವಿ ಆರ್ ಡ್ಯಾಮ್ ಶೋರ್ ಒಂದ್ಸಗೆ ನಾನು ಹೇಳ್ತಾ ಇದ್ದೀನಿ, ವಿ ಆರ್ ಡ್ಯಾಮ್ ಶೋರ್ ನೀವು ಸಿನಿಮಾ ನೋಡಿದ್ರೆ ನೀವು ಸಿನಿಮಾನ ಇಷ್ಟಪಟ್ಟೇ ಪಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಟೀಮ್ ಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಥ್ಯಾಂಕ್ ಯು. ಮತ್ತೆ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟೇ ಸಿಗೋಣ. ಅಲ್ಲ, ಈಗ ನಾನು ಹೇಳ್ಬೇಕು ಡೈಲಾಗು, ನೀವೇ ಹೇಳ್ತಾರೆ, ಅಷ್ಟು ಕಾನ್ಫಿಡೆನ್ಸ್. ಓಕೆ, ಈ ಸಲ ಏನು ಡೈಲಾಗ್ಸ್ ಎಲ್ಲ ಇಲ್ಲ ಬೇಡ, ಸಾಕಾಯ್ತು, ಮುಗಿಸಿದೆ. ಶೀಲಂ ಎಂಬ ನಾನು ಅದೆಲ್ಲ ಈ ಸಲ ಇಲ್ಲ. ಸೀರಿಯಸ್ ನಾವು ಆಕ್ಚುಲಿ ಎಂಡ್ ಬಂದಿವಲ್ಲ, ತುಂಬಾ ಸೀರಿಯಸ್ ಆಗಿದೆ ಅದಕ್ಕೋಸ್ಕರ. ಓಕೆ, ಸೂಪರ್. ಶೀಲಂ ತುಂಬಾ ಆಕ್ಚುಲಿ ಮನ್ಸಿಂದ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಶೀಲಂ ಬಗ್ಗೆ ಗೊತ್ತಿರೋರ್ಗೆ ಗೊತ್ತಿರತ್ತೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದಾರೆ, ಎಷ್ಟು ವರ್ಷದಿಂದ ಅಂತ. ಈಗ ಹೀರೋ ಆಗಿ ಕಾಣಿಸ್ಕೊಳ್ತಾ ಇರ್ಬೋದು, ಬಟ್ ಆ ವ್ಯಕ್ತಿಗಿರೋ ಕನ್ಸು ದೊಡ್ಡದು. ಸೊ ಆ ಕನ್ಸು ತುಂಬಾ ಜನರ ಸಪೋರ್ಟ್ ಸಿಗ್ಲಿ, ಆಡಿಯನ್ಸ್ ಸಿನಿ ಪ್ರೇಕ್ಷಕರಿಂದ ಗೆಲುವು ಸಿಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನು ನಾವೆಲ್ಲರೂ ಕಾಯ್ತಾ ಇರುವಂತದ್ದು ವಿನಯ್ ಸರ್ ಮಾತಿಗಾಗಿ. ಇವತ್ತು ಟ್ರೇಲರ್ ಲಾಂಚ್ ನೀವು ಮಾಡ್ಕೊಟ್ಟಿದ್ದು ಇವ್ರಿಗೆಲ್ಲ ಎಷ್ಟು ಖುಷಿ ಆಗಿದೆ ಅಂತ ಅವ್ರ ಮಾತುಗಳೆಲ್ಲ ಗೊತ್ತಾಗ್ತಾ ಇದೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದೊಡ್ಡ ಮನೆ ಮಗ ವಿನಯ್ ರಾಜ್ಕುಮಾರ್ ಅವರು ಅದ್ಭುತ ಕಲಾವಿದರು. ಮಾಡಿರುವಂತ ಪ್ರತಿಯೊಂದು ಸಿನಿಮಾ, ಪ್ರತಿಯೊಂದು ಪಾತ್ರ ಒಂದಕ್ಕಿಂತ ಒಂದು ವಿಭಿನ್ನ. ನಿಮಗೆ ಈ ಟ್ರೇಲರ್ ಹೆಂಗ ಅನ್ಸ್ತು ಸರ್? ಈ ಟ್ರೇಲರ್ ನಂಗೆ ಚೆನ್ನಾಗಿ ಅನಿಸ್ತು. ಬಟ್ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಇಲ್ಲಿರೋದಕ್ಕೆ. ಫಸ್ಟ್ ಏನಕ್ಕಂದ್ರೆ ನಮ್ಮ ಇಡೀ ಒಂದು ಸರಳ ಪ್ರೇಮ ಕಥೆ ಟೀಮ್ ನೋಡಿ ತುಂಬ ಖುಷಿ ಆಗ್ತಿದೆ. ಇವ್ರ ಜೊತೆ ಫಸ್ಟ್ ಇನ್ನೊಂದು ಸಿನಿಮಾ ಮಾಡ್ಬೇಕಂತ ಈಗ ಅನಿಸ್ತಾ ಇದೆ. ಆಮೇಲೆ ಟ್ರೈಲರ್ ಒಂದು ಸಂತೋಷ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಆಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಸುನಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಪ್ರೀತಿ ಬಗ್ಗೆ ಸುನಿ ಅವ್ರಿಗಿಂತ ಇನ್ನೂ ಚೆನ್ನಾಗಿ ಯಾರು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಶ್ರೀರಾಮ್ ಬಗ್ಗೆ ನಮ್ಮೊಂದು ಸರಳ ಪ್ರೇಮ ಕಥೆಯಲ್ಲಿ ಫುಲ್ ಕೆಲಸ ಮಾಡಿದ್ರು. ಅವ್ರನ್ನ ಡೈರೆಕ್ಟರ್ ಥರ ನೋಡಿದ್ದೀನಿ, ಎಡಿಟರ್ ಥರ ನೋಡಿದ್ದೀನಿ, ಪ್ರೊಡಕ್ಷನ್ ಮಾಡೋದು ನೋಡಿದ್ದೀನಿ, ಮಾರ್ಕೆಟಿಂಗ್ ಮಾಡೋದು ನೋಡಿದ್ದೀನಿ. ಇವತ್ತು ಆ್ಯಕ್ಟರ್ ಥರ, ಹೀರೋ ಥರ ನೋಡ್ತಿದ್ದೀನಿ. ತುಂಬ 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 ಖುಷಿ ಆಗ್ತಿದೆ. ಬಟ್ ಆ್ಯಕ್ಟಿಂಗ್ ಜೊತೆ ಡೈರೆಕ್ಷನ್ ಕೂಡ ಮಾಡಿ ನಂದು ಒಂದು ಸಿನಿಮಾ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ನನ್ನಿಂದ ಆಲ್ ದಿ ಬೆಸ್ಟ್. ಹಾಗೆ ಸಾತ್ವಿಕ ಮತ್ತು ಮೋಕ್ಷ ಇಬ್ಬರಿಗೂ ಆಲ್ ದಿ ಬೆಸ್ಟ್. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ನಾನು ಕೂಡ ಹೋಗಿ ಆ ಸಿನಿಮಾ ನೋಡ್ತೀನಿ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಮೇಲೆ ಬರಬೇಕು. ಟ್ರೇಲರ್ ನೋಡ್ಲಿಲ್ಲ ಅನ್ಕೋತೀನಿ, ನೋಡಿದ್ರಿ ಸರ್? ಓಕೆ, ಹೆಂಗ ಅನ್ಸ್ತು ಸರ್ ಟ್ರೇಲರ್? ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಆಗಿದೆ ಆಲ್ರೆಡಿ. ಕರೆಕ್ಟ್. 7 o'clock ಸಾರೆಗಾಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಟ್ರೇಲರ್ ಆಲ್ರೆಡಿ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಆದಷ್ಟು ಶೇರ್ ಮಾಡಿ. ನಿಮ್ಮ ಜೆನ್ವಿನ್ ಫೀಡ್ಬ್ಯಾಕ್ ಏನಿದೆ ಕೊಡಿ ಕಮೆಂಟ್ಸ್ ಮೂಲಕ. ಹಾಯ್, ಎಲ್ಲರಿಗೂ ನಮಸ್ಕಾರ. ಟ್ರೈಲರ್ನ ಇಲ್ಲಿ ನೋಡೋಕ್ಕಾಗಿಲ್ಲ, ಆಲ್ರೆಡಿ ನಾನು ಆಸ್ ಅ ಫ್ಯಾನ್ ನಾನು ಯೂಟ್ಯೂಬ್ನ ನೋಡ್ಕೊಂಬಂದೆ. ಸರ್ ಸೂಪರ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ವಿಜುವಲ್ಸ್. ಈ ಸಿನಿಮಾದ ಜರ್ನಿ ಭಾಳ ಸ್ಪೆಷಲ್ಲು. ಆ್ಯಂಡ್ ಸಿನಿಮಾದ ಪ್ರತಿ ಕಂಟೆಂಟು ಏನಿತ್ತಲ್ಲ, ಅಂದ್ರೆ ಅವ್ರು ಬಿಟ್ಟಿರೋ ಸಾಂಗ್ ಆಗಲಿ, ಆಮೇಲೆ ಓತ್ ತಗೊಂಡಿದ್ದಾಗಲಿ, ಪ್ರತಿಯೊಂದೂ ಒಂದೊಂದು ಕಂಟೆಂಟ್ಗಿಂತ ಒಂದು ಭಾಳ ಎಂಗೇಜಿಂಗ್ ಆಗಿದ್ವು. ಅದರಲ್ಲೂ ಸಾಂಗ್ ಭಾಳ ನಂಗೆ ಹತ್ರ. ಆ ಸಾಂಗ್ ಕೇಳಬೇಕಾಗಿದ್ರೆ ನಂದೊಂದೇನೋ ಇನ್ಸಿಡೆಂಟ್ ಇತ್ತು, ಅದೆಲ್ಲ ನೆನಪಾಗಿ ಇನ್ನೂ ಭಾಳ ಹತ್ರ ಆಯ್ತು. ಇನ್ಸಿಡೆಂಟ್ ಎಲ್ಲ ಕೇಳಲ್ಲ ನಾವು, ಪರವಾಗಿಲ್ಲ ಬಿಡಿ. ಟ್ರೇಲರ್ ಅಲ್ಲಿ ಬರುವಂಥ ಪ್ರತಿ ಶಾರ್ಟ್, ಹೇಳುವಂಥ ಪ್ರತಿ ಸಾಲು, ಬರೆದಿರುವಂಥ ಪ್ರತಿ ಸಾಲು ಎಲ್ಲವೂ ಕೂಡ ಭಾಳ ಹತ್ರ ಆಯ್ತು. ಐ ಥಿಂಕ್ ಆಡಿಯನ್ಸ್ಗೂ ಭಾಳ ಅಷ್ಟೇ ಹತ್ರ ಆಕೈತೆ ಅಂತ ಅನ್ಸುತ್ತೆ. ಶೀಲಂ ಅವರು ಅದೇ ಹೇಳಿದ್ರಲ್ಲ, ಅಂದ್ರೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಿದ್ದು, ಅದಾದಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದ್ದು. ಅವ್ರ ಜರ್ನಿ ಒಳಗೆ ನಂದೊಂದು ಸಣ್ಣ ಪಾರ್ಟ್ ಐತಿ. ಅವ್ರದ್ದು ಫಸ್ಟ್ 2 ಪಿಕ್ಚರ್ನಾಗ ನಾನು ಅವ್ರ ವಾಯ್ಸ್ ಕೊಟ್ಟಿದ್ದೆ. ನಾನು ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಇಲ್ಲ ಸರ್, ಬಹುಪರಾಗೂ ಹೌದು, ಆಮೇಲೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಸುನಿ ಸರ್ ಪಿಕ್ಚರ್ನಾಗ ಆ್ಯಕ್ಚುಲಿ ನೀವು ಈಗ ನಾನು ಹೇಳಿದ್ಮೇಲೆ ಗೊತ್ತಾಕೈತೆ, ನಾವು ಪಾಸ್ ಮಾಡಿ ಕೇಳಿಸ್ಕೊಂಡ್ರಪ್ಪ ಅಂದ್ರೆ ಅದ್ರಾಗ ಒಂದು 5-6 ವಾಯ್ಸ್ ನಂದು ಇರುತ್ತೆ, ಇನ್ನೊಂದು 5-6 ವಾಯ್ಸಲ್ಲಿ 15-20 ವಾಯ್ಸು ವಿಜಯ್ ಅಂತ ಅವ್ರ ಅಸೋಸಿಯೇಟ್ ಇದ್ರು ಅವ್ರದ್ದು ಇರ್ತದೆ. ಬಿಕಾಸ್ ನನ್ನ ಮೊದಲನೇ ಶಾರ್ಟ್ ಫಿಲ್ಮ್ ಮುಖಗಳು ಅಂತ ಒಂದು ಮಾಡಿದ್ದೆ ನಾನು, ನಮ್ಮ ಗೋಲ್ಟು ಡೈರೆಕ್ಟ್ರು.
ಅದನ್ನ ರಿಲೀಸ್ ಮಾಡಿದ್ದು ಸುನಿ ಸರ್. ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದ್ದು ಸುನಿ ಸರ್. ನಾನು ಗುಲ್ಟು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸಿನಿಮಾದ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ದು ಸುನಿ ಸರ್. ಏನೋ ಆಗಲಿ, ಏನೋ ಹೋಗಲಿ, ಏನೋ ಇರಲಿ, ಕೆಲವೊಬ್ಬರು ನಮ್ಮ ಲೈಫ್ನಾಗ ಇರಬೇಕು ಅಂತ ಮನಸ್ಸಿಂದ ಆಸೆ ಪಡ್ತೀವಲ್ಲ, ಆ ಥರ ನಾನು ಆಸೆ ಪಡುವಂಥ ಒಬ್ಬರು ವ್ಯಕ್ತಿ ಸುನಿ ಸರ್ ನನ್ನ ಲೈಫಿಗೆ. ಅವಾಗ ಅಂದ್ರೆ ಚಾನ್ಸ್ ಹುಡುಗೋ ಟೈಮ್ನಾಗ ಆಡಿಷನ್ಸ್ ಎಲ್ಲ ಹೋಗ್ತಿದ್ವಿಲ್ಲ, ಆ ಟೈಮ್ನಾಗ ಭಾಳ ಕಂಫರ್ಟ್ ಇರಂಗಿಲ್ಲಲ್ಲ, ದುಡ್ಡು ಜೇಬು ಎಲ್ಲ ಗಟ್ಟಿ ಇರೋದು. ಅಂತ ಟೈಮ್ನಾಗ ಸುನಿ ಸರ್ ನಂದಿನಿ ಥಿಯೇಟರ್ ಹತ್ರ ಒಂದು ಆಫೀಸ್ ಮಾಡಿರ್ತಾರೆ. ಅಲ್ಲಿ ಸಿಂಪಲ್ ಒಂದು ವರ್ಷ ಆಗಿರ್ತೈತೆ ಆಲ್ರೆಡಿ. ರಕ್ಷಿತ್ ಸರ್ ಜೊತೆದು, ರಕ್ಷಿತ್ ಸರ್ದು ಒಂದು ಸಿನಿಮಾ ಹಾಕಿರ್ತೈತಿ, ಇವರು ಬಹುಪರಾಕ್ ಮಾಡ್ತಿರ್ತಾರೆ. ಆ ಟೈಮ್ನಾಗ ಒಂದ್ಸರಿ ಕರೆದ್ಬಿಟ್ಟು ನವೀನ್ ಎಲ್ಲಿರ್ತೀನಿ ನೀನು ಅಂತ. ಸರಿ, ಹಿಂಗೆ ಒಂದು ರೂಮ್ ಮಾಡ್ಕೊಂಡಿದ್ದೀನಿ. ಹೌದಾ, ಸರಿ, ಎಷ್ಟು ಬಾಡಿಗೆ? ಸರಿ, ಇಷ್ಟ ಐತಿ. ಹೌದಾ ಸರಿ. ನಮ್ಮ ಆಫೀಸ್ನಾಗ 5 ರೂಮ್ ಇದು, 4 ರೂಮ್ ಫುಲ್ ಆಗಿರ್ತವೆ, 1 ರೂಮ್ ಹಂಗೆ ಇರ್ತೈತಿ. ಏನಕ್ಕೆ ನೀ ಬಾಡಿಗೆ ಕಟ್ತೆ ಇಲ್ಲಿ ಬಂದಿರು, ನೀನು ಬೇರೆ ಖರ್ಚಿಗೆ ನಿನ್ನ ರೊಕ್ಕ ನೀನು ಇಟ್ಕೋ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿ ತನಕನೂ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಅವರೆಲ್ಲ ಪಿಕ್ಚರ್ನು ನಾನು ಥಿಯೇಟರ್ನಾಗ ನೋಡಿದ್ದೀನಿ. ಎಲ್ಲ ಪಿಕ್ಚರ್ನು ನಾನು ಒಬ್ಬ ಅಭಿಮಾನಿಯಾಗಿ ಎಂಜಾಯ್ ಮಾಡಿದ್ದೀನಿ. ಎಲ್ಲ ಪಿಕ್ಚರ್ನಾಗೂ ಚಲೋ ಚಲೋ ಡೈಲಾಗ್ ಬಂದಾಗ ಹಾಕಿ ಹೊಡೆದೀನಿ. ಅವ್ರು ಬರೆದಿರೋ ಸಾಲುಗಳನ್ನು ನಮ್ಮ ಲೈಫಲ್ಲಿ ನೆನೆಸ್ಕೊಂಡಿದ್ದೀನಿ ನಾನು. ನಮ್ಮ ಲೈಫ್ನಾಗ ಬಂದವ್ರನ್ನ ನೆನೆಸ್ಕೊಂಡಿದ್ದೀನಿ ನಾನು. ದ್ಯಾಟ್ ಮಚ್ ಹೀ ಈಸ್ ಕ್ಲೋಸ್ ಟು ಮೀ. ಆ್ಯಂಡ್ ಅವ್ರ ಸಿನಿಮಾಗಳು ಅಷ್ಟು ನಮ್ಮ ಮನಸ್ಸಿಗೆ ಹತ್ರ ಆಗಿತ್ತು. ಆ್ಯಂಡ್ ರಮೇಶ್ ಸರು ಅವ್ರಿಗೆ ಒಂದು ಕಥೆನ ಅಪ್ರೋಚ್ ಮಾಡಿದಾಗ, ಸರ್ ಅದು ನಾವು ಈ ಸಿನಿಮಾ ಮಾಡಿರ್ತೀವಿ, ನಮ್ಮದು ಅಂತ ಒಂದು ಇಷ್ಟು ಚಿಕ್ಕದಾಗ ಒಂದಿಷ್ಟು ಏನೋ ಮಾರ್ಕೆಟ್ ಅಂತ ಇರ್ತೈತೆ ಸರ್, ಅದು ನಿಮ್ಮ ಬಜೆಟ್ ಇಷ್ಟ ಅಂತ ಹೇಳಿದ್ರೆ ನಾವು ಆ ಕತೆ ತರ್ತೀವಿ ಅಂತ ಹೇಳಿದಾಗ, ನೀವು ಬಜೆಟ್ ತಲೆ ಕಟ್ಸ್ಕೊಬೇಡ್ರಿ, ನಾ ಅದೆಲ್ಲ ಯೋಚನೆ ಮಾಡೋದಿಲ್ಲ, ನೀವು ಚಲೋ ಕತೆ ತೊಗೊಂಬರ್ರಿ ಸಾಕು ಅಂತ ಹೇಳಿದ್ರು. ಆ್ಯಕ್ಟರ್ಗೆ ಪ್ಯಾಷನ್ ಇರೋದು ಓಕೆ, ಡೈರೆಕ್ಟರ್ಗೆ ಪ್ಯಾಷನ್ ಇರೋದು ಓಕೆ. ಅಂದರೆ ಕ್ರಿಯೇಟಿವ್ ಫೀಲ್ಡ್ ಒಳಗೆ ನಮ್ಮದು ಪ್ಯಾಷನ್ ಭಾಳ ದೊಡ್ಡದಿರ್ತೈತಿ, ನಾವು ಅದ್ರ ಜೊತೆಗೆ ಅಟ್ಯಾಚ್ ಆಗಿರ್ತೀವಿ. ಬಟ್ ಒಬ್ಬರು ನಿರ್ಮಾಪಕರಾಗಿ ನಮ್ಮಷ್ಟೇ ತುಂಬ ಪ್ಯಾಷನೇಟ್ ಆಗಿ ಜೊತೆಗೆ ನಿಂತ್ಕೊಳ್ಳುವಂಥ ಒಬ್ಬ ನಿರ್ಮಾಪಕರು, ಅವರಿಗೆ ಭಾಳ ದೊಡ್ಡ ಯಶಸ್ಸು ಸಿಗಲಿ. ಸಂತೋಷ್ ಸರ್ ಆಗಿರ್ಬೋದು, ಜೋಡಾ ಸ್ಯಾಂಡಿ ಆಗಿರ್ಬೋದು, ಐ ಥಿಂಕ್ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ರಿಯಲಿ ಗುಡ್ ಟು ದಿಸ್ ಸಿನಿಮಾ. ಈ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆಗಲಿ. ಆ್ಯಂಡ್ ಮೊನ್ನೆ ಪ್ರೆಸ್ ಮೀಟ್ ನೋಡ್ತಿದ್ದೆ ನಾನು, ಸುನಿ ಸರ್ ಒಂದು ಏನೋ ಈ ಪಿಕ್ಚರ್ ಇದ್ದಾಗ ಏನು ಮೆಸೇಜ್ ಐತಿ ಅಂತ ಕೇಳ್ತಿದ್ರು. ಪ್ರತಿ ಸಿನಿಮಾದಾಗೂ ಭಾಳ ಚಲೋ ಮೆಸೇಜ್ ಕೊಟ್ಟಾರ ಅವರು. ಮೆಸೇಜ್ ಈ ಸಿನಿಮಾದಾಗೂ ಭಾಳ ಚಲೋ ಮೆಸೇಜ್. ಲಾಸ್ಟ್ ವಿನಯ್ ಸರ್ ಇದರಲ್ಲಿ ಲಾಸ್ಟ್ ಸಿನಿಮಾದಾಗೂ ಭಾಳ ಮೆಸೇಜ್ ಚಲೋ ಕೊಟ್ಟಿದ್ರು. ಅಂಗೈನಾಗ ತುಪ್ಪ ಇಟ್ಕೊಂಡು, ಇದು ಬೆಣ್ಣೆ ಇಟ್ಕೊಂಡು ಊರು ತುಂಬ ತುಪ್ಪ ಹೊಡ್ಕೊಳ್ಳೋರು ಅಂತಾರಲ್ಲ, ಹಂಗೆ ಅವರೇ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇದ್ರು, ನಾನು ಏನ್ ಮೆಸೇಜ್ ಕೊಟ್ಟೆ ಲಾಸ್ಟ್ ಸಿನಿಮಾದಲ್ಲಿ ಅಂತ. ಅವ್ರು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ನಿಮ್ಮ ಏನ್ ಮೆಸೇಜ್ ಕೊಡ್ತಾ ಇದ್ರೆ ಪಿಕ್ಚರ್ ಇಲ್ಲ ಅಂತ. ಭಾಳ ಚಲೋ ಮೆಸೇಜ್ ಕೊಟ್ಟಾರ. ಚಮ್ಮಕ್ಕೊಳಗೂ ಅಷ್ಟೇ, ಒಂದ್ಸರಿ ಕಮಿಟ್ ಆದ್ಮೇಲೆ ಫ್ಯಾಮಿಲಿ ಅಂದಮೇಲೆ ಏನೇ ವ್ಯತ್ಯಾಸ ಇದ್ರೂ ಇರಬೇಕು ಅಂತ ಮೆಸೇಜ್ ಕೊಟ್ಟಾರೆ. ಸರ್ ಹುಡುಕ್ಬೇಕಷ್ಟೇ ನಾವು ಮೆಸೇಜ್. ಸೊ ಈಸ್ ಅ ವಂಡರ್ಫುಲ್ ಎಂಟರ್ಟೈನರ್. ಐ ಥಿಂಕ್ ಮೋರ್ ದೆನ್ ಅ ಮೆಸೇಜ್ ಅನ್ನೋದು ಅಂಡರ್ಲೈನ್ ಆಗಿ ಮಾಡೋದಕ್ಕಿಂತ ಲೇಯರ್ಡ್ ಆಗಿದ್ದಷ್ಟು ಒಳ್ಳೆಯದು ಸಿನಿಮಾದಾಗ. ಸೊ ಅವ್ರ ಸಿನಿಮಾದಾಗ ಆ ಥರದ್ದು ಭಾಳಷ್ಟು ಇದಾವು. ಬಟ್ ಅದ್ಭುತವಾಗಿ ಅವರ ಹಾಸ್ಯ ಬರೋದೇನೈತಲ್ಲ, ನಮ್ಮನ್ನು ಭಾಳ ಎಂಟರ್ಟೈನ್ ಮಾಡ್ಕೊತ ಬಂದೈತಿ. ದಟ್ ಈಸ್ ಫಾರ್ ಶೋರ್. ಈ ಸಿನಿಮಾದಾಗೂ ಅಷ್ಟೇ ನಗಿಸ್ತಾರ, ಎಮೋಷನಲ್ ಮಾಡ್ತಾರ ಅನ್ನೋ ನಂಬಿಕೆ ನನಗೆ ಐತಿ. ಇಡೀ ತಂಡಕ್ಕೆ ಶುಭವಾಗಲಿ. ಆ್ಯಂಡ್ ತುಂಬ ಮುದ್ದಾಗಿರುವಂಥ ಹೀರೋಯಿನ್ಸ್ ಇದ್ದಾರೆ. ಆ್ಯಂಡ್ ಇಬ್ರಿಗೂ ಕೂಡ ನನ್ನ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಂದು ನಿಮಿಷ. ನಮ್ಮ ನಿರ್ದೇಶಕರ ಮಾತೊಂದು ಬಾಕಿ ಇದೆ. ಇಡೀ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅವ್ರಿಗೆ ತುಂಬಾ ಲೈನ್ ನೆನಪಾಗುತ್ತೆ, ಆದ್ರೆ ಒಂದ್ ಲೈನು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ತರ. ಅದಕ್ಕೊಂದು ಚಿಕ್ಕ ಎಕ್ಸಾಂಪಲ್, ಈಗ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನಾನು. ಇವ್ರು ಬೇರೆನೇ ಕಾಸ್ಟ್ಯೂಮ್ ಅಲ್ಲಿ ಇದ್ರು, ಇನ್ನೇನ್ ಶುರು ಆಯ್ತು, ಹಿಂಗ್ ಬಂದ್ರು, ಮೋಡ ಕವಿದ ವಾತಾವರಣ ಟಿ ಶರ್ಟ್ ಹಾಕೊಂಡ್ ಬಂದ್ರು. ಇವ್ರು ಯಾರಿಗಾರ ಹಾಕ್ತಿದಾರ? ಇಲ್ಲ. ಆಮೇಲೆ ಅವ್ರು ಪ್ರಮೋಟ್ ಮಾಡೋ ರೀತಿ, ಆ ಚಿಕ್ಕ ವಿಡಿಯೋಗಳು, ತುಂಬಾ ಒಳ್ಳೇದಾಗಿ. ಎಲ್ರಿಗೂ ನಮಸ್ಕಾರ. ಇಷ್ಟು ಜನ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಬಟ್ ನಾವು ಮಾತಾಡೋಕೆ ಏನಿಲ್ಲ ಅಂದರೆ ಲಾಸ್ಟ್ 4 ಡೇಸ್ ಬ್ಯಾಕೆ ನಾವು ಪ್ರೆಸ್ ಮೀಟ್ ಮಾಡಿರೋದ್ರಿಂದ ಅಂಥದ್ದೇನು ಉಳಿದು ಮಾತಾಡೋಕ್ಕೆ. ಅದು ಬಿಟ್ಟರೆ ಮೊದಲಿಂದ ಥ್ಯಾಂಕ್ಸ್ ಹೇಳ್ಕೊಂಬರ್ತೀನಿ. ಇದು ಅಫ್ಕೋರ್ಸ್ ಸಾತ್ವಿಕ ಮೇಡಮ್ ಹೇಳಿದ್ರು, ಇನ್ನೊಂದು ಪ್ರೆಸ್ ಮೀಟ್ ಮಾಡೇ ಮಾಡ್ತೀವಿ, ಕೊನೆಯದಲ್ಲ. ಸಕ್ಸಸ್ ಅಂದರೆ ಸ್ವಲ್ಪ ನಿಧಾನಕ್ಕೆ ಮಾಡ್ತೀವಿ, ಆಗಲಿ ಅಂದರೆ ಬೇಗ ಸಕ್ಸಸ್ ಮೀಟ್ ಮಾಡ್ತೀವಿ ನಾವು. OTT ಸೇಲ್ ಮಾಡೋದು ನಾವು ಮಾಡೇ ಮಾಡ್ತೀವಿ ಪ್ರೆಸ್ ಮೀಟ್ಗಳು.
ಬಟ್ ಒಂದು ಕಾನ್ಫಿಡೆನ್ಸ್ ಇದೆ. ಅಂದರೆ ನಾವು ಆಲ್ರೆಡಿ ಸಿಂಗಾಪುರ್ ಶೋ ನೋಡಿದು, ಅಲ್ಲಿ ತುಂಬ ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟರು ನಮಗೆ. ಬಟ್ ಆಲ್ಮೋಸ್ಟ್ ಎಲ್ಲ ರಿವ್ಯೂಸಲ್ಲೂ ಎಲ್ಲರೂ ಸ್ವಲ್ಪ ಸ್ಟೋರಿ ರಿವೀಲ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ಓಕೆ, ಅಲ್ಲಿ ಬಂದಂಗೆ ಇಲ್ಲೂ ಬಂದರೆ ಶೋರ್ ಶಾಟ್ ಸರ್ ಹೇಳ್ತೀರಿ ಇವತ್ತು ಮುಂಗಾರು ಮಳೆ ಥರ ಇಟ್ಟಾಗಲಿ ಅಂತ. ಹಂಗಾದ್ರೆ ನಾನು EK ಕೃಷ್ಣಪ್ಪ ಸರ್ಗೂ ಶೇರ್ ಕೊಡೋಕೆ ಹೇಳ್ತೀನಿ. ಸೊ ತುಂಬ ಖುಷಿಯಾಗಿದೆ. ಮೊದಲಿಗೆ ನಾನು ವಿನಯ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಒಂದು ಸರಳ ಪ್ರೇಮಕತೆ ನನ್ನ ಲೈಫಲ್ಲಿ ಅಫ್ಕೋರ್ಸ್ ಒಂದು ತುಂಬ ಸ್ಪೆಷಲ್ ಸಿನಿಮಾನೆ. ಅದು ಯಾವಾಗಲೂ ನಾನು ಫೀಲ್ ಆಗ್ತಿರುತ್ತೆ. ಮತ್ತು ಎವ್ರಿ ಡೇ ಇನ್ಸ್ಟಾಗ್ರಾಮಲ್ಲಿ ಯಾರನ್ನ ಒಬ್ಬರು ಆ ಸಾಂಗ್ ಟ್ಯಾಗ್ ಮಾಡ್ತಾನೆ ಇರ್ತೀವಿ, ನಾವು ನೆನೆಸ್ಕೊತಾನೆ ಇರ್ತೀವಿ. ಸೊ ನಿಮ್ಮ ಅಮೃತಾಸ್ತಿ ನನ್ನ ಟ್ರೈಲರ್ ರಿಲೀಸ್ ಆಗಿದ್ದು ತುಂಬ ಖುಷಿಯಾಗಿದೆ ಸರ್. ಮತ್ತು ಬೆಳಗಿಂದ ಗ್ರಾಮಾಯಣ ಸ್ಕ್ರಿಪ್ಟು ನಾನು 2015 ಕೇಳಿದ್ದೆ ಅನ್ಸುತ್ತೆ. ಆವಾಗಲೇ ಚಂದ್ರು ಸರ್ಗೆ ಅಂದರೆ ಎಕ್ಸ್ಟ್ರಾರ್ಡಿನರಿ ಸ್ಕ್ರಿಪ್ಟ್ ಅಂತ ಹೇಳಿದೆ. ಅವಾಗಿಂದ ಇವಾಗವರೆಗೂ ಶೇಪ್ ಅಪ್ ಮಾಡ್ಕೊಂಡ್ಬಂದಿದೆ. ಅಂದರೆ ಅಫ್ಕೋರ್ಸ್ ಒನ್ ಆಫ್ ದ ಜೆಮ್ ಸಬ್ಜೆಕ್ಟ್ ಆಗಿರುತ್ತೆ ಅಂತ ನನಗೆ ತುಂಬ ಹೋಪ್ ಇದೆ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ಆ ಪ್ರಾಜೆಕ್ಟು. ಮತ್ತು ಬೆಳಗಿಂದ ಅವ್ರ ಪಾಪ ಲಹರಿ ಇದು ಯಶವಂತಪುರದಲ್ಲೇ ಪ್ರೆಸ್ ಮೀಟ್ಗಳೆಲ್ಲ ಇದ್ದರು, ಆದರೂ ಬಂದು ಮಾಡಿಕೊಟ್ಟಿದ್ರು. ಥ್ಯಾಂಕ್ಸ್ ಸರ್. ಮತ್ತು ರಮೇಶ್ ಸರ್, ರಂಗಪ್ಪಣ, ಲೋಕಿ ಸರ್, ಮತ್ತು ನೀವು ಹೆಸರು ಮಾಡ್ಕೊಟ್ರಿ ಮೇಡಮ್, ಗೋ ರಮೇಶ್ ಸರ್, ತಿರ್ಗಾ ಓಕೆ. ಸೊ 4 ಜನ ಪ್ರೊಡ್ಯೂಸರ್ಸ್ಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ಮತ್ತು ನಮ್ಮ ಪ್ರೊಡ್ಯೂಸರ್ಸೇ ಸ್ಟಾರ್ಸ್. ಮೈಸೂರಲ್ಲಿ ಶೋಸ್ ಓಪನ್ ಮಾಡಿಸ್ತು, ಆಲ್ರೆಡಿ ಫುಲ್ ಆಯಿತು. ಅಂದರೆ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ನಮ್ಮ ಮೈಸೂರಲ್ಲಿ. ಸೊ ನೀವು ಈ ಪ್ರೊಡ್ಯೂಸರ್ಸ್ನ ತೊಗೊಂಡ್ರೆ ಒಂದು 20 ಶೋಸ್ ಹೌಸ್ಫುಲ್ ಆಗಿರುತ್ತೆ. ಪ್ರೊಡ್ಯೂಸರ್ಸ್ ಅಂದರೆ ಅವ್ರು ಪೇ ಮಾಡಿ ಫುಲ್ ಮಾಡಿಸೋದು, ಅದಾದ್ಮೇಲೆ ನೋಡ್ತೀವಿ, ಸಂಡೇ ಆದ್ಮೇಲೆ ನೋಡ್ತೀವಿ ಅದು ಮಾಡಬೇಕೋ ಬೇಡ ಅಂತ. ಬಟ್ ಅವ್ರ ಫ್ರೆಂಡ್ಸ್ಗಳೇ ಫುಲ್ ಮಾಡಿರೋದು ನಮಗೆ ತುಂಬ ಖುಷಿ ಇದೆ. ಈಗ ನಮ್ಮ ಮೇಲೆ ಜವಾಬ್ದಾರಿ ಇದೆ, ನಾವು ಹೇಗೆ ಫುಲ್ ಮಾಡ್ತೀವಿ ಅಂತ. ಮತ್ತು ನೀವು ಲೈಫಲ್ಲಿ ಸಿಕ್ಕಿರೋದಂದರೆ ಪ್ರೊಡ್ಯೂಸರ್ ಸೆಕೆಂಡ್ರಿ, ನಾವು ನೆಕ್ಸ್ಟ್ ವರ್ಕ್ ಮಾಡ್ತೇವೋ ಬಿಡ್ತೀವೋ, ಬಟ್ ಲೈಫಲ್ಲಿ ಸಿಕ್ಕಿರೋದು ನಮ್ಗೆ ತುಂಬ ಖುಷಿ ಸರ್. ನೀವು 4 ಜನ ನಮ್ಮ ಲೈಫಲ್ಲಿ ನಮ್ಮ ಜೊತೆ ಆಗಿರೋದು ತುಂಬ ಖುಷಿ. ಅದು ಬಿಟ್ಟರೆ ಏನು ಹೇಳೋದು, ಒನ್ಸ್ ಅಗೇನ್ 2014ಇಂದನೂ ನಾವು ಜೊತೆಲಿದ್ದೀವಿ. ಮದುವೆ ಆಗಲಿಲ್ಲ ಅಷ್ಟೇ, ಯಾಕಂದರೆ ನಾವು ಬೇರೆ ಮದುವೆ ಆಗಿದ್ದು. ಅದು ಬಿಟ್ಟರೆ ನಾವಿಬ್ಬರು ತುಂಬ ಹೊತ್ತು ಜೊತೆಲಿದ್ದೀವಿ. ಅವ್ರು ಹೀರೋ ಆಗಿ ಮೇ ಬಿ ಸಿಂಗಾಪುರ್ ಅವ್ರು ಹೇಳಿದ್ದು ನಿಜ. ಶೋ ಆದಮೇಲೆ ಎಲ್ಲರೂ ಅವ್ರನ್ನ ಮುತ್ಕೊಂಡಾಗಲೇ ನನಗನ್ಸಿದ್ದು ಓಕೆ, ಶೀಲಂ ಒಬ್ಬರು ಸ್ಟಾರ್ ಥರ ಕಾಣ್ತಾರೆ ಅಥವಾ ಹೀರೋ ಥರ ಕಾಣ್ತಾರೆ ಅಂತ. ಅದು ಬಿಟ್ಟರೆ ಈಗಲೂ ನಾಳೆ ಕೊಚ್ಚಿ ಹೋಗ್ತಾ ಇದೀವಿ. ನಾನು ಫ್ಲೈಟ್ ಟಿಕೆಟ್ ಮಾಡ್ಬೇಕಾದ್ರೆ ಶೀಲಂ ಫ್ಲೈಟ್ ಟಿಕೆಟ್ ಮಾಡ್ಬಿಡಿ ಎಲ್ಲರಿಗೂ ಅಂತ ಅಷ್ಟೇ ಇನ್ನು ಫೀಲ್ ಮಾಡ್ತಾ ಇದ್ದೀನಿ. ಸೊ ಬೇಗ ಅದು ಹೋಗಲಿ. ನೆಕ್ಸ್ಟ್ ನಾನು ಶೀಲಮಿಗೆ ಕಾಲ್ ಮಾಡಬೇಕು ಅಂದರೆ ಯಾರೋ ಮ್ಯಾನೇಜರಿಗೆ ಫೋನ್ ಮಾಡೋಕ್ಕಾಗಲಿ ಅಂತ ನಾನು ಕೇಳ್ಕೊತೀನಿ. ಅದು ಬಿಟ್ಟು ಇನ್ನು ಹೀರೋಯಿನ್ಸ್ ಬಗ್ಗೆ ಲಾಸ್ಟ್ ಟೈಮ್ ಹೇಳಿದಾಗ ಫುಲ್ ತೊಡಕಾಯಿತು, ಅವ್ರ ಬಗ್ಗೆ ಹೇಳೋದಾಗ ಏನೇನೋ ಇಶ್ಯೂಸ್ ಅದ. ಸೊ ಮೋಕ್ಷ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಅಂದರೆ ತುಂಬ ಪ್ರಿಪೇರ್ ಆಗಿ ಆ್ಯಕ್ಟ್ ಮಾಡೋ ಅಂತ ನಟಿ. ಅಂದರೆ ಅವ್ರಿಗೊಂದ್ಸಲ ಸೀನ್ ಹೇಳಿದ ತಕ್ಷಣ ಫಸ್ಟು ಆ ಮೋಡ್ಗೆ ಹೋಗ್ತಾರೆ, ಅಟ್ಮಾಸ್ಫಿಯರ್ನ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ತಾರೆ, ಆಮೇಲೆ ಆ್ಯಕ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ವರ್ಕ್ಶಾಪ್ಗಳೆಲ್ಲ ಮಾಡಿ ಇದು ಮಾಡಿದರೆ. ಸೊ ಅವರೊಂದು ಬಿಗ್ ಸರ್ಪ್ರೈಸ್ ಎಲಿಮೆಂಟ್ ನಮ್ಮ ಮೂವಿಲಿ. ಅನ್ಸಗೇನು ಅವ್ರದ್ದು ಸ್ಟೋರಿ ರಿವೀಲ್ ಮಾಡೋಕ್ಕಲ್ಲ, ಬಟ್ ತುಂಬ ಎಫರ್ಟ್ ಹಾಕಿ ಮಾಡಿರೋಂಥ ನಟಿ ಮೋಕ್ಷ ಮೇಡಮ್. ಸೊ ಥ್ಯಾಂಕ್ ಯು. ನಮ್ಮ ಸಿನಿಮಾ ಅವ್ರು ಫಸ್ಟ್ ಎಲ್ಲ ಕಡೆ ಹೇಳ್ಕೊತಾ ಇದ್ದಾರೆ, ಬಟ್ ಅವ್ರು ಎಷ್ಟು ಅಕಸ್ಮಾತ್ ಹಾಗೆ ಇರ್ಬೋದು, ಅವ್ರಿಗೆ ಕನಸಿತ್ತು, ಆಸೆ ಇತ್ತು, ನನ್ನ ಜೊತೆ ವರ್ಕ್ ಮಾಡೋದೆಲ್ಲ ಇತ್ತು. ನಾನು ಸ್ಟೋರಿ ರೀಡಿಂಗ್ ಕೊಟ್ಟ ಮೇಲೆ ನೆಕ್ಸ್ಟ್ ಮೇಡಮ್ ಏನಿಸ್ತು ಸ್ಟೋರಿ ಅಂದ್ರೆ ಅವರು ನನಗೇನು ಅಷ್ಟು ಅರ್ಥ ಆಗಲಿಲ್ಲ ಸರ್, ನನಗೊಂದಿನ ಟೈಮ್ ಬೇಕು ಒಪ್ಕೊಳ್ಳೋಕ್ಕೆ ಅನ್ನೋ ಥರ ಅವರು ರಿಯಾಕ್ಷನ್ ಕೊಟ್ಟರು. ನಾನು ಹೌದಾ ಅಂತ ಅಂದ್ಕೊಂಡೆ. ಆಮೇಲೆ ಅವ್ರಿಗೆ ನೀಟಾಗಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ. ಅವಾಗ ಅವ್ರಿಗೊಂದಷ್ಟು ಪಾಯಿಂಟ್ಸ್ ಕನೆಕ್ಟ್ ಆಯಿತು. ಸರಿ ನಾನು ವರ್ಕ್ ಮಾಡ್ತೀನಿ ಸರ್ ಅಂದರು. ಆಮೇಲೆ ವರ್ಕ್ಶಾಪ್ ಶುರು ಆದವು. ಒಬ್ಬರು ಸೆಕೆಂಡ್ ಲೀಡ್ ಅಂತ ಏನಿಲ್ಲ, ಇನ್ನೊಬ್ರಿಗೆ ಬೇರೆ ನಟಿ ಇದ್ರು ಫಸ್ಟು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬ್ಯಾಕ್ಔಟ್ ಆದಾಗ ಸಡನ್ ಆಗಿ ಅಂದರೆ ಇನ್ನೊಂದಿನ ಇದ್ದಂಗೆ ಸಾತ್ವಿಕ ಮೇಡಮ್ನ ರೆಫರ್ ಮಾಡಿದ್ರು. ಸೊ ನಾನು ಮುಂದೆ ಆಗ ಹೇಳಿರ್ಬೋದು ಅಥವಾ ಅವತ್ತೇ ನಾನು ಮಾತಾಡಿದ್ದು ಸಾತ್ವಿಕ ಮೇಡಮ್ ಹತ್ರ. ಅವರು ಪಟ್ಟಂತ ಒಪ್ಕೊಂಡ್ರು. ನೆಕ್ಸ್ಟ್ ಡೇ ಶಾಪಿಂಗು, ಆಮೇಲೆ ಟ್ರಾವೆಲಿಂಗ್ ಇತ್ತು. ಸೊ ನನಗೆ ಐಡಿಯಾ ಇರಲಿಲ್ಲ. ಅಂದರೆ ಅಫ್ಕೋರ್ಸ್ ಫಿಲಮ್ ನೋಡಿದ್ದೆ, ಬಟ್ ಪಾತ್ರ ಹೇಗೆ ಅಂತ. ಬಟ್ ತುಂಬ ಸ್ಪಾಂಟೇನಿಯಸ್ನಿಟಿ. ಇವರು ಯೂಶಲಿ ನಾವು ರೈಟರ್ಸ್ಗಳು ಡೈರೆಕ್ಟ್ ಆದಾಗ ತುಂಬ ಚೇಂಜ್ ಮಾಡ್ತಿರ್ತೀವಿ ಸ್ಪಾಟಲ್ಲಿ. ಸೊ ಏನೇ ಸ್ಪಾಟ್ ಚೇಂಜ್ ಮಾಡಿದ್ರು ಇವ್ರು ಪಟ್ಟಂತ ತಗೊಳ್ತಾರೆ. ಸೊ ನೀವು ಈ ಸ್ಕ್ರಿಪ್ಟ್ ಮಾಡಿದ್ದು ನಮ್ಗೆ ತುಂಬ ಖುಷಿ. ಸಿಂಗಾಪುರಲ್ಲಿ ಒಂದು ಇನ್ಸಿಡೆಂಟ್ ಹೇಳಬೇಕು. ಮೇಡಮ್ ಕ್ಯಾರೆಕ್ಟರ್ಗೆ ಅಂದರೆ ಅಲ್ಲಿ ಫ್ಯಾಮಿಲಿ ಥರ ಬಂದಿದ್ರು. ನಾನು ಸಿಂಗಾಪುರ್ ರಿವ್ಯೂಸ್ನ ತುಂಬ ಏನಕ್ಕೆ ಬಿಲೀವ್ ಮಾಡಲ್ಲ ಅಂದರೆ, ಅವ್ರಿಗೆ ನಾವು ಹೋಗಿದ್ದೆ ಒಂದು ಈವೆಂಟ್ ಥರ, ಅವ್ರು ನಮ್ಮ ನೋಡೋದೇ ಒಂದು ಖುಷಿಯಾಗಿ ನೋಡ್ತಿದ್ರು. ಅವ್ರು ಹೋಗೋ ಮುಂಚೆನೇ ಇವರೆಲ್ಲರೂ ಸಿನಿಮಾ ಮಾಡಿದ್ರು, ಆ ರೀತಿ ಒಂದು ಖುಷಿ ಇತ್ತು. ಅವ್ರು ಫುಲ್ಲು ಹೋಗ್ಲತ್ತಿದ್ರು. ಸೊ ನನಗೆ ಅದಕ್ಕೆ ಓಕೆ ನಾವು ಬೆಂಗಳೂರಲ್ಲಿ ನೋಡೋಣ, ಆ ರಿವ್ಯೂ ಬೆಂಗಳೂರು ಬಂದರೆ ಶೂರ್ ಶಾಟ್ ಅದು. ಓಕೆ ಬೆಂಗಳೂರಲ್ಲಿ ನೋಡೋಣ ಅಂತಿದೆ. ಬಟ್ ಒಬ್ಬರು ಅಜ್ಜಿ ಬಂದಿದ್ರು, ಅವ್ರು ತುಂಬ ಸಾತ್ವಿಕ ಮೇಡಮ್ ಕ್ಯಾರೆಕ್ಟರ್ ಕನೆಕ್ಟ್ ಆದರು. ಎಲ್ಲಿ ಯಾವ ಹೀರೋಯಿನ್ ಆ ಹೀರೋಯಿನ್ ಎಲ್ಲಿ ಅಂದರು. ಇಲ್ಲ ಬಂದಿಲ್ಲ ಅಂತ ಹೇಳಿದೆ. ಯಾಕೆ ಬಂದಿಲ್ಲ ಅಂದರು. ನಾನು ಹೇಳಿದೆ ಇಲ್ಲ ಸಿಂಗಾಪುರ್ ಅವ್ರು 3 ಟಿಕೆಟ್ ಮಾಡಿಕೊಟ್ಟಿದ್ದು ಅಂದ್ರೆ, ನಿನ್ನ ಬದಲು ಬರ್ಬೋದಾಯ್ತಲ್ಲ ಅವರು. ನಾನು ನೋಡಿದೆ ಮಗ ಅಜ್ಜಿ ಅಲ್ಲ, ಅವ್ರಿಗೆ ಗೊತ್ತಿರಲ್ಲ ಡೈರೆಕ್ಟರ್ ಅಥವಾ ಏನೋ ಆ ರೀತಿ ಗೊತ್ತಿರಲ್ಲ. ಆಮೇಲೆ ಕಾಲ್ ಮಾಡಿಕೊಡು ಅಂದರು.
ನನ್ನ ಹತ್ರ ರೋಮಿಂಗ್ ಆಕ್ಟಿವಿಟಿ ಇಲ್ಲ, ನಾನು ಹೆಂಗೆ ಕಾಲ್ ಮಾಡ್ಕೊಳ್ಳಿ ಆ ವಿಡಿಯೋ ಕೊಡಿ ನಾನು ತಲುಪಿಸ್ತೀನಿ ಅಂತ ನಾನು ತಲುಪಿಸ್ದೆ. ಸೊ ತುಂಬ ಥ್ಯಾಂಕ್ ಯು ಒಪ್ಕೊಂಡಿದ್ದು. ಮತ್ತು ಸಿನಿಮಾಟೋಗ್ರಫರ್ ಸಂತೋಷನ ನಾನು ಹೇಳಿದ್ದೀನಿ ಇದನ್ನ ಒಂದೆರಡು ಮೂರು, ಆದರೂ ಸ್ವಲ್ಪ ಹೊಸ ಪ್ರೆಸ್ ಬಂದಿರೋದ್ರಿಂದ ಮತ್ತೆ ಹೇಳ್ತೀನಿ. ಸಂತೋಷಂಗೆ ನನ್ನ ಫ್ಯಾನ್. ಆ್ಯಕ್ಚುಲಿ ಸಿನಿಮಾಟೋಗ್ರಫರ್ ಹತ್ರನೇ ನಾನು ಆಟೋಗ್ರಾಫ್ ತೊಗೊಂಡಿದ್ದೆ ಅವಾಗ. ಅಂದರೆ ಸವಿಸೆ ನೆನಪು ಟೈಮ್ಗೆ ನಾನು ಅವಾಗಿನ ಕಾಲೇಜಲ್ಲಿದ್ದೆ. ನಾನು ಸವಿಸೆ ನೆನಪು ಮುಹೂರ್ತ ಕಂಠೀರವ ಸ್ಟುಡಿಯೋದಲ್ಲಿ. ಸೊ ನನಗೆ ಇನ್ವಿಟೇಷನ್ ಸಿಕ್ಕಿತ್ತು, ಅಂದರೆ ಯಾರಿಗೂ ಇನ್ವಿಟೇಷನ್ ಬಂದಿತ್ತು, ಅದನ್ನು ಇದನ್ನ ಇಟ್ಕೊಂಡು ನಾನು ಕಂಠೀರವ ಸ್ಟುಡಿಯೋ ಒಳಗಡೆ ಹೋಗ್ಬೋದು ಅಂತ. ಸೊ ಪ್ರೇಮ್ ಸರು, ಮಲ್ಲಿಕಾ ಕಪೂರು ಮತ್ತು ತೇಜಸ್ವಿನಿ ಮೇಡಮು ಮತ್ತು ಸಂತೋಣ ಇದ್ದರು. ಸೊ ನಾನು ಅವಾಗ ಕವಿತೆಗಳು ಡೈಲಿ ಬರೀತಿದ್ದೆ. ಸೊ ನೋಡಿದೆ ಸವಿಸೆ ನೆನಪು. ಸೊ ಸಮಥಿಂಗ್ ಆ ರೈಮಿಂಗ್ ಆ ಕವಿತೆ ಬರೆದ್ಬಿಟ್ಟು ಸಂತೋಣ ಅಂತ ತೊಗೊಂಡದೆ. ಸರ್ ಇದು ನೋಡಿ ನೀವು ಸಾಂಗ್ ಯೂಸ್ ಮಾಡ್ಕೊಳ್ಳಿ. ಈಗ ನನಗೆ ಬಂದಾಗ ನಾನು ಪ್ರತಿ ಸಲ ನಾನು ನೆನಪಿಸ್ಕೊತೀನಿ, ಈ ರೀತಿ ನಾನು ಹೋಗಿದ್ದೆ ಅಂತ ಯಾರನ್ನ ಬಂದಾಗ ಅವ್ರು ನೋಡಿದ್ರು. ಆಮೇಲೆ ಅಸೋಸಿಯೇಟಿಗೆ ಹೇಳಿದ್ರು ಇದೊಂಚೂರು ಇಂಟ್ರೆಸ್ಟಿಂಗ್ ಇದೆ ಈ ಲೈನ್ಸ್ ನೋಡು ಅಂತ. ಬಟ್ ಆ ರಿಲೇಟೆಡ್ ಸಾಂಗ್ಗಳು ಆಲ್ರೆಡಿ ಜಯಂತ್ ಸರ್ ಬರ್ದಿದ್ರು, ಜಯಂತ್ ಕಾಕಣಿ ಸರ್ ಬರ್ದಿದ್ರು. ಸೊ ಓಕೆ ಆಗಿದೆ ಅಂದರು. ಅದಾದ್ಮೇಲೆ ನಾನು ಪ್ರೇಮ್ ಸರ್, ಸಂತೋಷ್ ಅಣ್ಣಂದು ಮತ್ತು ತೇಜಸ್ವಿನಿ ಮೇಡಮ್ದು ಒಂದು ಪೇಪರಲ್ಲಿ ಆಟೋಗ್ರಾಫ್ ತೊಗೊಂಡೆ. ಸೊ ಸಂತೋಷ ನನಗೆ ಅವಾಗ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಬರ್ತಿದ್ರು, ಸಂತೋಷ್ ಪತೇಜ್ ಅಂತ. ನೆಕ್ಸ್ಟ್ ನಮ್ದೊಂದು ಟೀಮ್ ಬಿಟ್ಟು ನಾನು ಹೊರಗಡೆ ಸಿನಿಮಾ ಮಾಡಕ್ಕೆ ಶುರು ಮಾಡಿದಾಗ ಚಮಕ್ ಫಸ್ಟ್ ತೊಗೊಂಡಿದ್ದು. ಸೊ ಅದಕ್ಕೆ ಸಂತೋಷ ನಾನು ಅಪ್ರೋಚ್ ಅದ. ಇನ್ನು ನಾನು ಸಂತೋಷ್ ಸರ್ ಜೊತೆ 6ನೇ ಸಿನಿಮಾ ಮಾಡ್ತಾಯಿದ್ದೀನಿ, ಇನ್ನು ಹಾಗಿಂತ ಕೇಳ್ತಿದ್ದೀನಿ. ಮತ್ತು ವಿಲಿಯಂ ಸರ್ ಈ ಸಿನಿಮಾಗೆ ಸಂತೋಷ ಕರ್ನಾಟಕದ ಮನಕ ಮಾಡೋಕೆ ಒಂದಷ್ಟು ಕ್ಲಾಶ್ಗೂ ಬಂದು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು ವಿಲಿಯಂ ಸರ್. ಜುಡಾ ಸ್ಯಾಂಡಿ ಆಲ್ಮೋಸ್ಟ್ 1 ತಿಂಗಳಾಗಿ ನಂದು ಸಿಕ್ಕಿ. ಬಟ್ ನಾವು ಫೋನ್ ಕನೆಕ್ಟ್ ಆಗ್ತೀವಿ ಅಥವಾ ಅವ್ರು ಎಲ್ಲಿದ್ರೆ ಅಲ್ಲಿ ಸ್ಟುಡಿಯೋ ಮಾಡ್ಕೊಡ್ತಾರೆ. ಈಗಲೂ ಟ್ರೈಲರ್ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಮಾಡ್ಕೊಡ್ತಾಯಿದ್ದಾರೆ. ಬಟ್ ಯಾವ ಪ್ರೆಸ್ ಮೀಟ್ಗಳಿಗೂ ಅವರು ಬರೋಕ್ಕಾಗಿಲ್ಲ, ಯಾಕಂದರೆ ತುಂಬ ಬ್ಯುಸಿ ಇದ್ರಿ. ಎಷ್ಟು ಬ್ಯುಸಿ ಏನ್ತಿದ್ರಿ ಅಂತ ಗೊತ್ತಿಲ್ಲ. ಇನ್ನು ಆರ್ಟ್ ಡೈರೆಕ್ಟರ್ ರಾಘಣ್ಣ ಅವರು ನಮ್ದ್ರಲ್ಲಿ ಒಂದು ಇದು ರೆಸಾರ್ಟ್ ಅಲ್ಲಿ ಶೂಟ್ ಆದ್ರೂ ಒಂದು ಚಿಕ್ಕದೊಂದು ವಾಚ್ ಟವರ್ ಹಾಕಿದ್ವಿ, ಅದು ತುಂಬಾ ಚೆನ್ನಾಗಿ ಹಾಕ್ಬಿಟ್ರು. ಇದೇನು ಪಂಚಿಂಗ್ ಡೈಲಾಗ್. ಹೌದು, ಥ್ಯಾಂಕ್ ಯು. ಅದೇ ಫಸ್ಟ್ ಎಲ್ಲ ಖುಷಿ ಆಗೋದು, ನಮ್ದು ಪ್ರಮೋಷನ್ ಕ್ಲೈಮೇಟೇ ಮಾಡ್ತಿದೆ. ಒಂದ್ ದಿವಸ ಪಾಪ ಇವರು ನಂದಿ ಸರ್ ಅಂತ ಚಿತ್ತಾರದವರು ಅನ್ಸ್ಕೊತೀನಿ, ಅವರು ಒಂದು ಫೋಟೋ ಕಳಿಸಿದ್ರು. ಸಿದ್ದರಾಮಯ್ಯ ಸರ್ದು, ಡಿ ಕೆ ಶಿ ಸರ್ದು ಆಗ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮೋಡ ಕವಿದ ವಾತಾವರಣ ಅಂತ ಇತ್ತು. ಸೊ ನನ್ಗೆ ಎಲ್ಲರೂ ಪ್ರಮೋಷನ್ ಮಾಡ್ತಾ ಇದ್ರೆ ಅಂತ ಖುಷಿ ಆಯ್ತು. ಬಟ್ ಈಗ ಮಳೆ ಬಂದಾಗ ಸ್ವಲ್ಪ ಭಯ ಆಯ್ತು, ನಾಳೆ ರಿಲೀಸ್ ಆಗ್ತಿದೆ ಮತ್ತೆ ಮೋಡ ಕವಿದ ವಾತಾವರಣ ಮಳೆ ಆದ್ರೆ ಹೆಂಗಪ್ಪ ಅಂತ. ಬಟ್ ಅಫ್ಕೋರ್ಸ್ ಮಳೆನ ನಾವು ಆಶೀರ್ವಾದ ಅಂತ ಬಯಸ್ತೀವಿ. ಸೊ ಇರುತ್ತೆ. ಇನ್ನೊಂದು 2 ಮಾತು ಮುಗಿಸ್ಕೊಡ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್. ಸೌಂಡ್ ಇಂಜಿನಿಯರ್ ಸುರೇಶ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು. ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ದಯಣ್ಣ, ಮೋಹನ್, ಚಿರು, ರವಿ ಕೋ ಡೈರೆಕ್ಟರ್. ಸೊ ಪ್ರತಿಯೊಬ್ಬರು, ಜೈಶಾಂತ್, ಎಲ್ಲರೂ ಎಲ್ಲ ಪ್ರೆಸ್ ಮೀಟ್ಗೂ ಜೊತೆಯಾಗಿ ಬರ್ತಾ ಇದ್ದೀರಾ. ಸೊ ಎಲ್ರಿಗೂ ನಾನು ಧನ್ಯವಾದ ಹೇಳಿ. ಮಧು ಸರ್ ಕೊರಿಯೋಗ್ರಾಫರ್ 1 ಶಾಟ್ ಸಾಕು ಮಾಡಿದ್ರು, ಯಯಾತಿ ಮಾಡಿದ್ರು. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನವೀನ್, ಥ್ಯಾಂಕ್ ಯು. ನಾನು ನೆನಪಿಲ್ಲ, ನಾನು ಮೋಸ್ಟ್ಲಿ ನಾನು ಒಬ್ಬನೇ ಭಯ ಆಗುತ್ತೆ, ಮೇಲೆ ನೀನು ಇಲ್ಲಿ ಇರ್ಬಾ ಅಂತ ಕರೆದಿದ್ದೀನಿ. ನಮ್ಮ ಹುಡುಗರೆಲ್ಲ ಎಣ್ಣೆ ಹಾಕೊಂಡ್ರೆ ನಾನು ಒಬ್ಬನೇ ಎಣ್ಣೆ ಹಾಕ್ತಿರೋನು, ಜೊತೆಲಿ ಇರ್ಬಾ ಅಂತ ಕರೆದಿರ್ಬೋದು ಅಷ್ಟೇ. ಥ್ಯಾಂಕ್ಸ್. ನನಗೆ ಅದು ನೆನಪಿಲ್ಲ. ಬಟ್ ನವೀನ್ ಸ್ಪಾರ್ಕ್ ಅಂದರೆ ನೋಡಿದ ತಕ್ಷಣ ಕತ್ತಿ ಥರ, ಅಂದರೆ ನಾರ್ತ್ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಇವತ್ತೆಲ್ಲ ನಾಳೆ ಒಂದು ಇಂಡಿಯಾ ತಿರುಗಿ ನೋಡುವಂಥ ಸಿನಿಮಾ ಕೊಡುವಂಥ ನೀನು. ಸೊ ದಯವಿಟ್ಟು ನಾನು ಅಂದರೆ ನಾರ್ತ್ ಕರ್ನಾಟಕ ಒಂದು ಬಲಿಷ್ಠ ಸಿನಿಮಾ ಇನ್ನೂ ಬಂದಿಲ್ಲ ನಮಗೆ. ನಾನು ಬೊಬ್ಬರಕ್ಕೆ ಓಡಿಸ್ಕೊಂಡಿದ್ದೆ ಆ ಎಪಿಸೋಡ್ ಟಚ್ ಮಾಡಿ. ಬಟ್ ಇನ್ನೂ ಒಂದು ಕರೆಕ್ಟಾಗಿ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಅದು ನಿನ್ನಿಂದ ಆಗಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಅನಿಸುತ್ತೆ. ಇನ್ನು ಕ್ವಶನ್ಸ್ ಏನಾದ್ರು ತಗೊಳ್ತೀನಿ. ಸುಪ್ರೀತ್ ಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ KVN ಸಂಸ್ಥೆ ನಮ್ಮ ಮನೆ ಸಂಸ್ಥೆ ಇದ್ದಂಗೆ. ಸೊ ನಾವಿನ್ನ ಟು ಬಿ ಫ್ರ್ಯಾಂಕ್ ಏನು ಕಮರ್ಷಿಯಲ್ಲೇ ಮಾತಾಡಿಲ್ಲ, ಬಟ್ ಶೋ ಓಪನ್ ಮಾಡ್ಕೊಟ್ಟಿದ್ದಾರೆ. ಸೊ ಅಷ್ಟು ಥ್ಯಾಂಕ್ ಯು ಸರ್. ಸರ್ ವೇದಿಕೆ ಮೇಲೆ ಬರ್ಬೇಕು. ಒಂದು ಗ್ರೂಪ್ ಫೋಟೋ ಆಪರ್ಚುನಿಟಿ ಸರ್. ನವೀನ್ ಸರ್ ವೇದಿಕೆ ಮೇಲೆ ಬರ್ಬೇಕು.